ಇನ್ನು ಈ ಚರ್ಚೆಯಲ್ಲಿ ನನ್ನ ಜೊತೆ ಇದ್ದಾರೆ ರಮೇಶ್ ಬಾಬು ಅವರು, ಅಶೋಕ್ ಗೌಡ್ರಿದ್ದಾರೆ ಬಿಜೆಪಿಯಿಂದ, JDSನಿಂದ ಚರಣ್ ಗೌಡ್ರಿದ್ದಾರೆ. ನಾನು ಚರ್ಚೆಯನ್ನು ಶುರು ಮಾಡೋದಕ್ಕೂ ಮುಂಚೆ ನನ್ನೆಲ್ಲ ಅತಿಥಿಗಳ ಗಮನವನ್ನು ಆಹ್ವಾನಿಸ್ತೀನಿ. ದಯವಿಟ್ಟು ಇದು ಒಂದು 2-3 ನಿಮಿಷದಲ್ಲಿ ಈ ಒಂದು ವಿಸ್ತೃತವಾದ ವರದಿಯನ್ನು ಸಂಕ್ಷಿಪ್ತವಾಗಿ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ವೀಕ್ಷಕರೇ, ತಾವು ಗಮನಿಸಬೇಕು, ಅನ್ನಭಾಗ್ಯ ಹೇಗೆ ಕೆಲವರ ಪಾಲಿಗೆ ಕನ್ನಭಾಗ್ಯ ಆಗಿದೆ ಅಂತ. అన్న అక్కడ మేము 5 రూపాయలు తీసుకుంటాము, 5-6 రూపాయలు తీసుకుంటాము. ఒకటి ట్రైన్లో తెప్పిస్తాము. కాదు, నూగులు సిక్తుంది కావాల్సింటే, నూగులు సిక్తుంది, రాగులు కూడా ఇస్తాం కావాల్సింటే మేము. ఎత్తుకొని పోవచ్చు మేము, ఇదే ఎత్తుకొని పోవచ్చు. ఇక్కడ మీకు కావాలా? సరే, అవునా? బియ్యం తీసుకుంటా. ఏదన్నా దీంట్లో వేసుకో, ముక్కు వేసుకోండి లోపలికి. ఇప్పుడే అన్న కార్పల్లి ఇందన్నా ಬೇರೆ ಸಂಚ ವಿಡಿಯೋ తీసుకుంటాను. ఇక్కడ అవునా? అదే ఎత్తద్దుండా నీకేం ఇస్తాను, సంచులకే ఇస్తాను. నేను ಬೇರೆ సంచులకే ఇస్తాను. 24 ఉంది. సంచి కావాలనా? సంచి వద్దాను. 24 30 350 ఇది ఫస్ట్ టైం మేము కూడా అక్కడ బస్ స్టాండ్ వేస్తూ ఉంటాము అంగడిలో. సంచి పట్టుకుని అట్లా 48 కాదు, నూగులు సిక్తుంది కావాల్సింటే, నూగులు సిక్తుంది, రాగులు కూడా ఇస్తాం కావాల్సింటే మేము. ఎత్తుకొని పోవచ్చు మేము, ఇదే ఎత్తుకొని పోవచ్చు. ఇక్కడ మీకు కావాలా? సరే, ఎత్తుకోపోతే లెస్ అవుతుంది. ಕೇಂದ್ರ ಭಂಡಾರ ಕೇಂದ್ರ ಭಂಡಾರ ಅಲ್ಲಿ ಏನು ನಡೀತು ಅಂತ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸಿಂಪಲ್ ಇರೋದು, ಅನ್ನ ಕೊಟ್ಟಿರೋದು, ಅಕ್ಕಿ ಕೊಟ್ಟಿರೋದು ಬಡವ್ರಿಗಾಗಿ. ಆ ಅಕ್ಕಿಯನ್ನು ಯಾವ ಹಂತದಲ್ಲಿ ಕಳುವು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ. ಕೆಲವೊಂದು ಪ್ರಕರಣಗಳಲ್ಲಿ ಯಾರ ಮನೆಗೆ ಹೋಗಿರುತ್ತದೋ ಆ ಮನೆಯವರೇ ಕೊಟ್ಟಿರುವಂಥ ನಿದರ್ಶನಗಳು ಇದೆ. ಅದ್ರ ಜೊತೆಗೆ ಯಾರು ಕೊಡಬೇಕಾಗಿರುತ್ತೋ ಅವರೇ ಕೊಡ್ದೇನೆ ಅದನ್ನ ಇಟ್ಕೊಂಡು ಕಾಳಸಂತೆಯಲ್ಲಿ ಮಾರಿರುವಂಥದ್ದು ಕೂಡ ನಮಗಿರುವಂಥ ಮಾಹಿತಿ. ಅದ್ರ ಜೊತೆಗೆ ಪೂರಕವಾದಂಥ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ನಮ್ಮ ಹತ್ರ ಇರುವಂಥದ್ದು. ಸೊ ಯಾವ ಹಂತದಲ್ಲಿ ಸೋರಿಕೆ ಆಗ್ಬೋದು ಅಂತ ಒಂದು ಕಡೆ. ಈ ವರದಿಯ ಬೆನ್ನಲ್ಲೇ ನಮ್ಮ ವರದಿಗಾರರ ಜೊತೆ ನಮ್ಮ ಜೊತೆ ವಾದಕ್ಕೆ ಇಳಿದಂಥ ಸರ್ಕಾರಿ ಅಧಿಕಾರಿಗಳು ಒಪ್ಪಬೇಕಾಯ್ತು ಇದು ಪಡಿತರ ಅಕ್ಕಿನೇ ಅಂತ. ಅವ್ರು ಹೇಳಿದ್ರು ಒಂದೇ ಒಂದು ಚೀಲ ಸಿಗೋದಿಲ್ಲ ಅಂತ. ಒಟ್ಟು 70ಕ್ಕೂ ಹೆಚ್ಚು ಪಡಿತರ ಅಕ್ಕಿಯ ಚೀಲಗಳು ಆ ಒಂದು ಗೋಡಾಮ್ನಲ್ಲಿ ಸಿಕ್ಕಿದೆ. ಅದು ಸುಬ್ರಹ್ಮಣ್ಯೇಶ್ವರ ರೈಸ್ ಮಿಲ್ಲು, ಅದು ಒಂದೇ ಕಡೆ. ಇಂಥ 10ಕ್ಕೂ ಹೆಚ್ಚು ರೈಸ್ ಮಿಲ್ಗಳು ಕೋಲಾರ ಜಿಲ್ಲೆ ಒಳಗೆ ಸುತ್ತಮುತ್ತ ಇರುವಂಥದ್ದು. ಎಲ್ಲೆಲ್ಲಿ ಹೋಗಿ ಇನ್ನೂ ತಪಾಸಣೆ ನಡೆಸಬೇಕಾಗಿದೆ ಅನ್ನೋದು ಅಧಿಕಾರಿಗಳ ವಿವೇಚನೆಗೆ ಬಿಡ್ತೀವಿ. ಆದರೆ ವರದಿಯ ಬೆನ್ನಲ್ಲೇ ಉಪನಿರ್ದೇಶಕಿ ಶ್ರುತಿ ಅವರ ನೇತೃತ್ವದಲ್ಲಿ ಒಂದು ತಂಡ ದಾಳಿ ಮಾಡಿ ಇದನ್ನೆಲ್ಲ ಸೀಸ್ ಮಾಡಿರುವಂಥದ್ದು. ಅದಾದ ನಂತರ ಶ್ರುತಿ ಅವರು ನ್ಯೂಸ್ 18 ಬಳಿ ಮಾತನಾಡಿದ್ದಾರೆ, ವರದಿಯ ಬಗ್ಗೆ ಮಾತನಾಡಿದ್ದಾರೆ. ಕೇಳೋಣ.
ಇದರದ್ದೆಲ್ಲ ನಾವು ಇವತ್ತು ಮಹಾಜರ್ ಮಾಡಿದ್ದೀವಿ. ಇದ್ರ ಬೇಸಿಸ್ ಮೇಲೆ ಈ ಓನರ್ ಯಾರಿದ್ದಾರೆ ಅವ್ರಿಗೆ ನಾವು ನೋಟಿಸು ಸಹ ಇಶ್ಯೂ ಮಾಡ್ತೀವಿ. ಅವ್ರ ಹತ್ರ ಯಾವ್ಯಾವ ಬಿಲ್ಸ್ ಇದೆ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ. ಆ್ಯಂಡ್ ಒಂದಷ್ಟು PDS ಚೀಲಗಳು ಸಿಕ್ಕಿತ್ತು. ಸೊ ಅಲ್ಲಿ ನಮಗೆ ಪ್ರೈಮಾ ಫೇಸೆ ನೋಡೋಕ್ಕೆ ನಮ್ಮ ಫೋರ್ಟಿಫೈಡ್ ರೈಸ್ ಏನು PDS ಅಲ್ಲಿ ಇವಾಗ ಸಪ್ಲೈ ಇದೆ ಆ ರೈಸ್ ಥರ ಅನಿಸ್ತಿದೆ. ಸೊ ಅದ್ರ ಬೇಸಿಸ್ ಮೇಲೆ ನಾವೀಗ ಸ್ಯಾಂಪಲ್ಸ್ನು ಸಹ ಎಲ್ಲ ಸ್ಯಾಂಪಲ್ಸ್ನ ಡ್ರಾ ಮಾಡಿದ್ದೀವಿ. ಇದನ್ನು ಫೊರೆನ್ಸಿಕ್ ಲ್ಯಾಬೊರೇಟರಿ FSLಗೆ ಕಳಿಸ್ತೀವಿ. ಅಲ್ಲಿಂದ ರಿಪೋರ್ಟ್ ಬಂದ ಮೇಲೆ ಅದು ಪ್ರೂವ್ ಆದಾಗ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಹೌದು ಅಫೆನ್ಸ್. ಈಗ ಅವ್ರು ಫರ್ದರ್ ಇನ್ವೆಸ್ಟಿಗೇಷನ್ ನಡೆಸ್ತೀವಿ ಅವ್ರ ಮೇಲೆ. ಇವ್ರಿಗೆ ಯಾರು ಮಾರಿದಾರೆ ಅನ್ನೋರ ಮೇಲೇನೂ ಸಹ ಅವ್ರ ಮೇಲೇನೂ ಆ್ಯಕ್ಷನ್ ಆಗುತ್ತೆ, ಇವ್ರು ತೊಗೊಂಡವ್ರ ಮೇಲೇನೂ ಆ್ಯಕ್ಷನ್ ಆಗುತ್ತೆ. ಖಂಡಿತ ನಾವು ಇವಾಗ ನಮಗೆ ನಿಮ್ಮ ಚಾನಲ್ ಮುಖಾಂತರ ಇವತ್ತು ಇಲ್ಲಿ ಈ ಥರ ಆಗಿದೆ ಅಂತ ಮಾಹಿತಿ ಬಂತು. ಇಲ್ಲಿ ಬಂದು ನಾವು ಇನ್ಸ್ಪೆಕ್ಷನ್ ಮಾಡಿದ್ವಿ. ಉಳಿದಿದ್ದ ಮಿಲ್ಸ್ಗೂ ಸಹ ನಾವು ಎಲ್ಲ ಮಿಲ್ಸು ಏನೇನಿದೆ ಬಂಜಾರಪೇಟೆಯಲ್ಲಿ ಎಲ್ಲಾನು ಚೆಕ್ ಮಾಡಿ. ಹೌದು, ಇದನ್ನು ನಾವು ಇವಾಗ ಸದ್ಯಕ್ಕೆ ಇಲ್ಲೇ ಸೀಸ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಯಥಾಸ್ಥಿತಿ ನಾವು ನೆಕ್ಸ್ಟ್ ನಮ್ಮ ಕಡೆಯಿಂದ ಡೈರೆಕ್ಷನ್ಸ್ ಬರೋವರೆಗೂ ಅವರೇ ಕಾಪಾಡಬೇಕು ಅಂತ ನಾವು ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತೀವಿ. ಇದೇ ಅಲ್ವಾ ಪತ್ರಿಕೋದ್ಯಮದ ಉದ್ದೇಶ. ಪರಿಣಾಮಕಾರಿ ಕ್ರಮ ಆಗಲಿಲ್ಲ ಅಂದರೆ ವರದಿಯ ಉಪಯೋಗ ಆದರೂ ಏನು? ರಮೇಶ್ ಬಾಬು ಅವ್ರ ಹತ್ರ ನಾನು ಲಾಸ್ಟಲ್ಲಿ ಬಂದು ಮಾತನಾಡ್ತೀನಿ, ಯಾಕಂದರೆ ವಿಸ್ತೃತವಾಗಿ ತಾವೇ ಹೇಳಬೇಕು. ಅಧಿಕಾರದಲ್ಲಿರುವಂಥವ್ರು ಚರಣ್ ಗೌಡ್ರೆ ವರದಿ ನೋಡಿದ್ದೀರಿ. ಇಲ್ಲಿವರೆಗೂ ಅಕ್ಕಿ ಹೆಂಗೆ ಬರುತ್ತೆ ಅನ್ನೋ ಪ್ರಶ್ನೆ ಮಾತ್ರ ನಾವು ನಿನ್ನೆ ಮೊನ್ನೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಈಗ ಬರೋ ಅಕ್ಕಿನ ಕಾಳಸಂತೆ ತಲುಪದೇ ಇರೋಂಗೆ ನೋಡ್ಕೊಳ್ಳೋ ಅಂತ ಒಂದು ಸವಾಲು ಕೂಡ ಇದೆ. ಪ್ಲೀಸ್ ನೋಡಿ, ಯಾವುದನ್ನ ಯೋಜನೆಗಳು ಮಾಡಬೇಕಾದ್ರೆ ಅದೇ ಮಾನದಂಡಗಳಿಟ್ಕೊಂಡು ಯೋಜನೆಗಳು ಮಾಡಬೇಕು. ಇವತ್ತು 10 kg ಅಕ್ಕಿ ಯಾಕೆ ಮಾನದಂಡ ಬಂತು ಅಂತ ಕಾಂಗ್ರೆಸ್ನವ್ರು ಇದುವರೆಗೂ ಯಾವತ್ತೂ ಏನೂ ಹೇಳಿಲ್ಲ. ಅಥವಾ ಎಕ್ಸಸ್ ಏನಾನ ಕೊಡ್ತಾವ್ರ ಪರ್ ಹೆಡ್ 10 kg ಒಂದು ತಲೆ ಅಳತೆ ನೀವು 10 kg ಮಾಡಿದ್ಮೇಲೆ 5 ಜನ ಇದ್ದರೆ 50 kg ಅಕ್ಕಿ ಹೋಗುತ್ತೆ. ಸಬ್ಸ್ಟಿಟ್ಯೂಟ್ ಅವ್ರು ಬೇರೆ ಬೇರೆದು ಸಬ್ಸ್ಟಿಟ್ಯೂಟ್ ಮಾಡ್ಕೊತಾರೆ. ಗೋಧಿ ತಿನ್ನೋರಿದ್ದಾರೆ, ರಾಗಿ ತಿನ್ನೋರಿದ್ದಾರೆ. ಜೋಳ ಆ 50 kg ಖರ್ಚಾಗ್ತಾ ಇದೆಯಾ ಇಲ್ವಾ? ಅಥವಾ ಎಷ್ಟೋ ಜನ ಇವಾಗ ಕಾರ್ಡ್ ಇಟ್ಕೊಂಡಿರೋಂಥವ್ರು ಆ ಕ್ವಾಲಿಟಿ ಆಫ್ ರೈಸ್ ಇಷ್ಟ ಆಗ್ತದ ಇಲ್ವಾ? ಬರ್ತಾ ಇದೆ, ಬರಲಿ ಬಿಡಿ, ಎಲ್ಲೋ ಒಂದು ಕಡೆ ಕೊಟ್ಟರೆ ಆಯಿತು ಅನ್ನೋ ಒಂದು ಹಂತಕ್ಕೆ ಬಂದು ತಲುಪಿದೆ ಅನ್ನಭಾಗ್ಯ ಸ್ಕೀಮ್. ಅದಕ್ಕೆ ಯಾವುದೇ ಯೋಜನೆಗಳು ಮಾಡಬೇಕಾದ್ರೆ ಅದರ ಪೂರ್ವ ಎಲ್ಲ ಇರಬೇಕು. 5 kg ಕೊಡ್ತಾರೋ 10 kg ಕೊಡ್ತಾರೋ, ಯಾಕೆ 5 kg ಬೇಕು, ಯಾಕೆ 7 kg ಬೇಕು, ಯಾಕೆ 10 kg ಬೇಕು ಅನ್ನೋದು ಮಾನದಂಡ ಕಾಂಗ್ರೆಸ್ನವ್ರು ಇದುವರೆಗೂ ಹೇಳಿಲ್ಲ. ಅಥವಾ ಯಾವ ಆಧಾರದ ಮೇಲೆ 10 kg ಫಿಕ್ಸ್ ಮಾಡಿದ್ರು ಅಂತ ಹೇಳಲ್ಲ. ಅಥವಾ ಇವತ್ತು ಪಡಿತರ ಚೀಟಿಗಳು ಈ ರಾಜ್ಯದಲ್ಲಿರೋಂಥದ್ದು ಬರೀ ನಿಜವಾದ BPL ಹೋಲ್ಡರ್ಸ್ಗಿದೆಯಾ ಅಥವಾ BPLಗಿನ ಮೇಲಿರೋರ್ಗು ಪಡಿತರ ಚೀಟಿಗಳನ್ನ ಕೊಟ್ಟಿದ್ದಾರಾ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಲ್ಲ. ಹಿಂದಿನ ಸರ್ಕಾರಗಳಿಗೂ ಹೊಣೆ ಇದೆ, ನಾನೇನು ಬರೀ ಕಾಂಗ್ರೆಸ್. ಅದನ್ನು ಈ ಹಂತದಲ್ಲಿ ಅವರು ಸ್ಕ್ರೂಟ್ನಿ ಮಾಡಬೇಕು. BPL ಏನಾನ ಎಕ್ಸೆಸ್ ಇದ್ದು ಇವರು ಬೇರೆಯವ್ರಿಗೂ ಹೊಟ್ಟೆ ತುಂಬಿದವ್ರಿಗೂ BPL ಕಾರ್ಡ್ಗಳಿದ್ದು ಇಂಥ ಕಾಳಸಂತೆಯಲ್ಲಿ ಇದು ದಂಧೆ ನಡೀತಾ ಇರೋದ್ರಿಂದ ಇವತ್ತಿನ ಸರ್ಕಾರ ಎಚ್ಚೆತ್ಕೊಂಡು ಇಮ್ಮಿಡಿಯೇಟ್ ಇದ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು. ಮುಂದೆ ಈ 10 kgದು ನಿಜವಾಗಲೂ ರಿಕ್ವೈರ್ಮೆಂಟ್ ಇದೆಯಾ ಬಡವರಿಗೆ? 10 kg ತಿಂತಾರಾ ಇಲ್ವಾ? ಎಕ್ಸೆಸ್ ಆಗ್ತಾ ಇದೆಯಲ್ಲ, ಇಲ್ಲ ಕಮ್ಮಿ ಆಗ್ತಾ ಇದೆಯಾ? ಏನು ಮಾಡಬೇಕು ಅನ್ನೋದು ಸರ್ಕಾರ ಇಮ್ಮಿಡಿಯೇಟಾಗಿ ಎಚ್ಚರಿಕೆ ವಹಿಸಿ ಇದ್ರ ಮೇಲೆ ಕ್ರಮ ತಗೊಳ್ಳೋಂಥ ಕೆಲಸ ಆಗಲೇಬೇಕು. ನಾವು ಅನ್ನಭಾಗ್ಯದ ವಿರುದ್ಧ ಇಲ್ಲ, ಏನಾದರೂ ಮಾತಾಡಿದ್ರೆ ಅನ್ನಭಾಗ್ಯದ ವಿರುದ್ಧ ಅದು ಇದು ಅಂತಾರೆ. ಯಾವುದೇ ಸ್ಕೀಮ್ ಮಾಡಲಿ ಇರ್ತದೆ, ಇಲ್ಲ ಅಂತಲ್ಲ. ಸ್ಕೀಮ್ ಮಾಡಿದ ತಕ್ಷಣ ಅದರ ನೆಗೆಟಿವ್ ಎಫೆಕ್ಟು ಇರ್ತದೆ, ಪಾಸಿಟಿವ್ ಇರ್ತದೆ. ನೆಗೆಟಿವ್ ಎಫೆಕ್ಟ್ ಈ ಥರ ಇದೆ. ಇವತ್ತು ನಿಮ್ಮ ನಾವು ಚಾನಲ್ಗೆ ಇವತ್ತು ಅಭಿನಂದನೆ ಸಲ್ಲಿಸಲೇಬೇಕು. ಇಂಥ ಬಡವರು ತಿನ್ನೋಂಥ ಅಕ್ಕಿಗಳನ್ನ ಕಾಳಸಂತೆಯಲ್ಲಿ ಯಾರು ಮಾರ್ತಾ ಇದ್ದಾರೆ ಅಥವಾ ಫಲಾನುಭವಿಗಳೇ ತೊಗೊಂಡೋಗಿ ಬೇಡ ಅಂತ ಮಾರ್ತಾ ಇದ್ದಾರಾ ಬಿಕಾಸ್ ಆಫ್ ಕ್ವಾಲಿಟಿ, ಅಥವಾ ಇವರು ಎಕ್ಸೆಸ್ ಕೊಡ್ತಾ ಇದ್ದಾರಾ ಅದನ್ನು 100% ಇವತ್ತು ಇನ್ನೂ ಕೊಡೋಕ್ಕೆ ಸ್ಟಾರ್ಟ್ ಆಗಿಲ್ಲ. ಕೊಟ್ಟ ಮೇಲೆ ಇದು ಎಕ್ಸೆಸ್ ಆಗ್ತಾ ಇದೆಯಾ, ತೊಗೊಂಡೋಗಿಂಥದ್ದು ಇನ್ನೂ ದಂಧೆ ಜಾಸ್ತಿ ಆಗ್ತದೆ ಇದು ಮುಂದಿನ ದಿನಗಳಲ್ಲಿ ಅಂತ ಯೋಚನೆ ಮಾಡಿ ಸರ್ಕಾರ ಇವತ್ತು ಮುಂದಿನ ಯೋಜನೆಗಳಲ್ಲಿ ಕ್ರಮ ತಗೊಂಡು ಇದನ್ನು ನಿಲ್ಲಿಸಬೇಕು. ಆವಾಗಲೇ ನಿಜವಾದ ಫಲಾನುಭವಿಗಳಿಗೆ ಸೇರೋಂಥ. ರೈಟ್. ಅಶೋಕ್ ಗೌಡ್ರೆ, ನಿಮ್ಮ ಪ್ರತಿಕ್ರಿಯೆ ಈ ವರದಿಯನ್ನು ಸಂಕ್ಷಿಪ್ತವಾಗಿ ನಾನು ತೋರಿಸಿದ್ದೀನಿ. ನಿಮಗೆ ಬೆಳಗ್ಗೆಯಿಂದ ಟೈಮ್ ಇತ್ತೋ ಇಲ್ವೋ, ನಾವು ಭಾಳ ಇನ್ ಡೀಟೇಲ್ ಪ್ರೆಸೆಂಟ್ ಮಾಡಿದ್ದೀವಿ ಇದನ್ನು. ಪ್ಲೀಸ್ ನೋಡಿ, ಒಂದು ನಿಮಗೆ ಧನ್ಯವಾದ ಸಲ್ಲಿಸುತ್ತಾ ನಿಮ್ಮ ನ್ಯೂಸ್ 18 ನೆಟ್ವರ್ಕ್ಗೆ ಧನ್ಯವಾದ ಸಲ್ಲಿಸ್ತೇವೆ. ಇಂತಹ ಒಂದು ಸಮಸ್ಯೆ ಏನಿದೆ ಅಥವಾ ಇಂತಹ ಒಂದು ವಿಚಾರ ಏನಿದೆ ಇದನ್ನು ಆಚೆ ತಂದಿದ್ದೀರಾ. ಆಚೆ ತಂದುಬಿಟ್ಟು ಪ್ರತಿಯೊಬ್ಬರಿಗೂ ಸಹ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದೀರಾ. ಧನ್ಯವಾದ ಫಸ್ಟ್. ಸೆಕೆಂಡು, ನಾವು ಈಗಾಗಲೇ ಸಹ ಅನೇಕ ಸತಿ ಹೇಳಿದ್ದೇವೆ. ನಾನು ತಮ್ಮ ಚಾನಲಲ್ಲೂ ಹೇಳಿದ್ದೇನೆ ಅಥವಾ ಬೇರೆ ಬೇರೆ ಖಾಸಗಿ ಮಾಧ್ಯಮಗಳಲ್ಲೂ ಹೇಳಿದ್ದೇವೆ. ಏನು ಅಂತಂದರೆ, ಒಂದು ಪರ್ಸನ್ಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಕೌನ್ಸಿಲ್ ಪ್ರಕಾರ ನೀವು ಏನು ಸಬ್ಸ್ಕ್ರೈಬ್ ಮಾಡಿದರು? 5 kg ಅಕ್ಕಿ ಮಾತ್ರ ಸಬ್ಸ್ಕ್ರೈಬ್ ಮಾಡಿರೋದು. ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಜಾಸ್ತಿ ಒಬ್ಬ ಮನುಷ್ಯ ತಿಂದಾಗ ಗ್ರೈನ್ಸ್, ಟೋಟಲ್ ಗ್ರೈನ್ಸ್ ಬಂದು 11 kgs ಪ್ಲಸ್ 3 kgs ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಹೇಳಿರೋದು ಟೋಟಲ್ ಆಗಿ. ಕಾಂಗ್ರೆಸ್ನವರು ಬರೀ ಕೇವಲ ಮತ ಪಡಿಲಿಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಹತಾಶತನೋ ಯಾವುದೋ ಒಂದು ರೀತಿಯಲ್ಲಿ 10 kg ಏಕಾಏಕಿ ಘೋಷಣೆ ಮಾಡೋದು. 7 kg ಏನು ಲಾಸ್ಟ್ ಟೈಮ್ ಮಾಡಿದ್ರು
ಒಂದು ಮಟ್ಟಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಓಕೆ ಆಗಿತ್ತು. ಆದರೆ ಈಗ 10 kg ಅಂತೂ ಅನ್ಹೆಲ್ತಿ ಹ್ಯಾಬಿಟ್ ಅಂತ ಏನಾದರೂ ಇದ್ದರೆ 10 kg ಅಕ್ಕಿ ಅನ್ನೋದು ಖಂಡಿತವಾಗ್ಲೂ ಅದು ಯಾವುದೇ ಒಂದು ಗ್ರೈನ್ನ ಏನು ಹೇಳುತ್ತೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಕೌನ್ಸಿಲ್ ನಿಮ್ಗೆ ಎಲ್ಲ ಇದರಲ್ಲೂ ಇದೆ. ಅದರಲ್ಲಿ ಇಂಟರ್ನ್ಯಾಷನಲ್ ವೆಬ್ಸೈಟ್ಸಲ್ಲಿ ಅಥವಾ ಅವರು ಪ್ರಿಸ್ಕ್ರಿಪ್ಷನ್ ಮ್ಯಾನ್ಯುಯಲ್ಸಲ್ಲಿ ಮತ್ತು ಜರ್ನಲ್ಸಲ್ಲಿ ಇದರಲ್ಲೆಲ್ಲೂ, ಆಮೇಲೆ ಟೆಕ್ಸ್ಟ್ ಬುಕ್ಸ್ ಇದೆ. ಒಂದು ಪಾರ್ಕ್ ಅಂತ ಒಂದು ಪುಸ್ತಕ ಇದೆ ಕಮ್ಯುನಿಟಿ ಹೆಲ್ತ್ ಬಗ್ಗೆ. ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಡ್ತಾರೆ ಒಬ್ಬ ಮನುಷ್ಯ ಮೇಲ್ ಆ್ಯಂಡ್ ಫೀಮೇಲ್ ಎಷ್ಟೆಷ್ಟು ತಿನ್ನಬೇಕು, ಅಕ್ಕಿ ಎಷ್ಟು ತಿನ್ನಬೇಕು, ಬೇರೆ ಸಬ್ಸ್ಟಿಟ್ಯೂಟ್ಸ್ ಏನೇನು ತಿನ್ನಬೇಕು, ಮಲ್ಟಿಗ್ರೇನ್ಸ್ ಎಷ್ಟು ತಿನ್ನಬೇಕು ಅಂತ ಕ್ಲಿಯರ್ ಆಗಿದೆ. ಒಂದೇ ಒಂದು ನಿಮಿಷ. ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ಅವರು, ನಗರಾಭಿವೃದ್ಧಿ ಖಾತೆಯನ್ನ ಕೂಡ ನಿಭಾಯಿಸ್ತಿರುವಂತ ಬೈರತಿ ಸುರೇಶ್ ಅವರು, ಹೆಬ್ಬಾಳದ ಶಾಸಕರು. ಸರ್ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ, ನ್ಯೂಸ್ 18ಗೆ ಸ್ವಾಗತ. ಸರ್ ನನ್ನ ಧ್ವನಿ ಕೇಳ್ತಿದ್ಯಾ? ನಮಸ್ಕಾರ, ಕೇಳಿಸ್ತಿದೆ. ಸರ್ ನೀವು ಯಾವ ಜಿಲ್ಲೆಯಲ್ಲಿ ಉಸ್ತುವಾರಿ ಇದ್ದೀರಿ, ಅಲ್ಲಿ ಅಕ್ಕಿ ವಿಷಯದಲ್ಲಿ ಒಂದು ಕಾಳ ದಂಧೆನೇ ನಡೆಯಕ್ಕೆ ಶುರು ಆಗೋಗಿದೆ ಸರ್. ಒಂದು ಅದರ ಜೊತೆಗೆ ಅನ್ನ ಭಾಗ್ಯ ಕೆಲವ್ರ ಪಾಲಿಗೆ ಕನ್ನ ಭಾಗ್ಯ ಆಗೋಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವರದಿ ಬಗ್ಗೆ ಮತ್ತೆ ನಿಮ್ಮ ಮುಂದಿನ ಕ್ರಮದ ಬಗ್ಗೆ ಏನ್ ಹೇಳ್ತೀರಿ ಪ್ಲೀಸ್? ನಾನು ಮಾಹಿತಿ ತರಿಸ್ಕೊಂಡಿದ್ದೀನಿ. ಈ ಅನ್ನ ಭಾಗ್ಯದಲ್ಲಿ ಅಕ್ಕಿ ಸಿಗುವಂಥದ್ದು ತೆಗೆದುಕೊಂಡು ಅದನ್ನ ಕಾಳು ಸಂಸ್ಥೆಯಲ್ಲಿ ಮಾರುವಂತ ವಿಚಾರ ಗೊತ್ತಾಗಿದೆ ನನ್ಗೂನು. ಹಲೋ ಸರ್ ಹೇಳಿ ಸರ್. ಅದೇ ಇದರಲ್ಲಿ ಯಾರು ಭಾಗಿಯಾಗಿರ್ತಾರೋ ಇವ್ರಿಗೊಂದು ಎನ್ಕ್ವೈರಿ ಮಾಡಿಸಿ ಅವ್ರಿಗೆ ಅಧಿಕಾರಿಗಳು ಶಾಮೀಲ್ ಆಗಿದ್ರೆ ಅವ್ರನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತೀನಿ ಸರ್ ನಾನು. ರೈಟ್ ಸರ್, ಇಲ್ಲಿವರೆಗೂ ನಿಮಗೆ ಸಿಕ್ಕಿರುವಂತ ಮಾಹಿತಿ ಆದ್ರೂ ಎಂತದ್ದು ಅಂತ ನಮ್ಮ ಜೊತೆ ಹಂಚ್ಕೊಳ್ಳಬಹುದಾ? ಅಂದ್ರೆ ಏನ್ ಹೇಳ್ತಾರೆ ಅಧಿಕಾರಿಗಳು? ಮೊದಲಿಗೆ ನಮ್ಮ ಹತ್ರ ಹೇಳಿದ್ರು ಚಾನ್ಸೇ ಇಲ್ಲ, ಅಲ್ಲಿ ಪಡಿತರ ಅಕ್ಕಿ ಇಲ್ವೇ ಇಲ್ಲ ಅಂತ. ಸರ್ 70ಕ್ಕೂ ಹೆಚ್ಚು ಮೂಟೆಗಳು, ಚೀಲಗಳನ್ನ ನಾವಲ್ಲಿ ತೋರಿಸಿದೀವಿ ಅವ್ರಿಗೆ. ಹಂಗಾಗಿ ಅದೇ ಇದು ಸ್ಟಿಂಗ್ ಆಪರೇಷನ್ ಆಗಿರೋದ್ರಿಂದ ಇದನ್ನ ಎನ್ಕ್ವೈರಿ ಮಾಡಬೇಕಾಗ್ತದೆ. ಈಗ ನೀವು ಮಾಡಿರೋದು ಒಳ್ಳೆ ಕೆಲಸ, ಬಟ್ ಅದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ನನ್ಗೆ ಇನ್ನೂ ಕರೆಕ್ಟ್ ಮಾಹಿತಿ ಇಲ್ಲ. ಇದು ಸೊಸೈಟಿಯಲ್ಲಿ ಮಾರುವಂತ ಅಕ್ಕಿನ ಜನಗಳು ತಗೊಂಡು ಕೊಟ್ಟಿದಾರ ಅಥವಾ ಸೊಸೈಟಿಯವರೇ ಕೊಟ್ಟಿದಾರ ಅಂತ ಗೊತ್ತಿಲ್ಲ. ಯಾರೇ ಆಗಿದ್ರೂ ಇವರಿಗೆ ಶಿಕ್ಷೆ ಕೊಡುವಂತ, ತಪ್ಪಿದ್ರೆ ಅವ್ರು ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಸಚಿವರೇ, ಥ್ಯಾಂಕ್ ಯು ನಿಮ್ಮ ಟೈಮ್ಗಾಗಿ. ಅಶೋಕ್ ಗೌಡ್ರೆ, ನೀವು ಹೇಳ್ತಿದ್ರಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಕೌನ್ಸಿಲ್, ನ್ಯಾಷನಲ್ ಫುಡ್ ಕೌನ್ಸಿಲ್ ಅವ್ರು ಹೇಳ್ತಾರೆ ಇಷ್ಟು ಅಕ್ಕಿ ತಿಂದರೆ ಆರೋಗ್ಯಕ್ಕೆ ಒಳ್ಳೇದು, ಅದ್ರ ಜೊತೆ ಬೇರೆ ಗ್ರೇನ್ಸ್ ಬರಬೇಕು, ಹಣ್ಣು ತರಕಾರಿ ಇರಬೇಕು, 10 kg ಕೊಡ್ತಿದ್ದಾರೆ. ಸರ್ ಇದು ಒಂದು ಓವರ್ ಆಲ್ ರೀತಿನಲ್ಲಿ ಹೇಳಿರ್ತಾರೆ. ನಾವು ಸೌತ್ ಇಂಡಿಯನ್ಸ್ಗೆ ನಮಗೆ ಅಕ್ಕಿನೇ ಪ್ರೀತಿ, ನಮ್ಗೆ ಅನ್ನನೇ ಪ್ರೀತಿ, ನಾವು ವೈಟ್ ರೈಸೇ ನಮಗೆ ಸ್ಟೇಪಲ್ ಡಯಟ್, ಅದು ನಾವು ದಿನ ಮಾಡುವಂಥದ್ದು. ಅದು ಪ್ಲೀಸ್ ಅಲ್ಲಿಂದ. ಈಗ ಅದ್ರ ಜೊತೆಗೆ ಈಗ ಆಗಲೇ ಚರಣ್ ಗೌಡ್ರು ಹೇಳ್ತಾ ಎಷ್ಟರ ಮಟ್ಟಕ್ಕೆ ಇದು ಕ್ವಾಲಿಟೇಟಿವ್ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಈಗ ತುಂಬ ಕಡೆ ಇದು ಕ್ವಾಲಿಟಿ ಇಲ್ಲ ಅಂತ ಹೇಳಿ ಅನೇಕ ಲೆಟರ್ಸ್ನ ಬರೆದಾಗಿತ್ತು. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ UT ಖಾದರ್ ಅವರು ಇವತ್ತು ಸ್ಪೀಕರ್ ಆಗಿದ್ದಾರೆ. ಆವತ್ತು ಎಕ್ಸ್ ಫುಡ್ ಮಿನಿಸ್ಟರ್ ಆಗಿದ್ದರು 2021ನಲ್ಲಿ. ಆವಾಗ ಏನು ಹೇಳ್ತಾರೆ ಅಂತಂದರೆ ಎಷ್ಟು ಪಡಿತರ ಚೀಟಿ ಎಕ್ಸ್ಟ್ರಾ ಇಶ್ಯೂ ಆಗಿದೆ ಅಂತಂದ್ಬಿಟ್ಟು ಕೇಳ್ತಾರೆ. 21 ಅಲ್ಲ ಸರ್, ಮುಂಚೆ. ಓಕೆ, 21 ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾರೆ ಕಾಂಗ್ರೆಸ್ನವರು. 17 ಅಲ್ಲ ಸರ್, 20 ಸರ್ಕಾರದಲ್ಲಿ ಫುಡ್ ಅಂಡ್ ಇದಾದ್ಮೇಲೆ ಅವ್ರು ಏನಾಗಿತ್ತು ಅಂತಂದ್ರೆ 2021ರಲ್ಲಿ ಗಲಾಟೆ ಪ್ರತಿಭಟನೆ ಮಾಡ್ತಾರೆ ಬಿಜೆಪಿ ಸರ್ಕಾರದ ಮೇಲೆ. ಅವತ್ತು ಉಮೇಶ್ ಕತ್ತಿ ಅವರು ಒಂದು ಆರ್ಡರ್ ಮಾಡಿಸಿ ಒಂದು ತತ್ಸುಮಾರು ಒಂದು 5-5.5 ಲಕ್ಷ PDSನ ತೆಗಿತಾರೆ. ಅದಕ್ಕೆ ನಾನು ಒಂದು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ಕೊಟ್ಬಿಡ್ತೀನಿ. ಅಂತ್ಯೋದಯ ಸ್ಕೀಮ್ನಲ್ಲಿ ಇವತ್ತು ಕರ್ನಾಟಕದಲ್ಲಿ 10,90,107 ಅಂತ್ಯೋದಯ ಕಾರ್ಡ್ಸ್ ಇದೆ. ಅದರಲ್ಲಿ 44,80,850 ಜನ ಬೆನಿಫಿಷರೀಸ್ ಇದ್ದಾರೆ. ಎಲ್ಲೋ ಕಾರ್ಡ್ಸ್ದು 1,17,28,508. ಅದರಲ್ಲಿ ಬೆನಿಫಿಷರೀಸ್ ಎಷ್ಟು ಅಂತಂದರೆ 3,97,31,324. ನೋಡಿ ಇಲ್ಲಿರೋದಕ್ಕಂಥ ಪಾಯಿಂಟ್. ಇದಕ್ಕೆ ಆಮೇಲೆ ಮತ್ತೆ ಬರೋಣ. ಅದಾದಮೇಲೆ ಸ್ಯಾಫ್ರನ್ ಕಾರ್ಡು, ವೈಟ್ ಕಾರ್ಡ್ ಅಂತಿದೆ. ಸ್ಯಾಫ್ರನ್ ಕಾರ್ಡಲ್ಲಿ 6,47,836, 26,62,606 ಬೆನಿಫಿಷರೀಸು. ವೈಟ್ ಕಾರ್ಡ್ 1,22,899 ಬೆನಿಫಿಷರೀಸು. 5,05,115. ನೋಡಿ ಟೋಟಲ್ ಆಗಿ ನೋಡಿ ಕರ್ನಾಟಕದಲ್ಲಿ ಹೌಸ್ ಹೋಲ್ಡ್ಸ್ ಎಷ್ಟಿದೆ ಅಂತಂದರೆ 1,35,89,000. ಆ ಬೆನಿಫಿಷರೀಸ್ ಎಷ್ಟಿದ್ದಾರೆ ಅಂತ ಅಂದರೆ ಪಾಪ್ಯುಲೇಷನ್ ಎಷ್ಟಿದೆ ಕರ್ನಾಟಕದ್ದು ಅಂದರೆ ಈ ಬೆನಿಫಿಷರೀಸ್ ಎಷ್ಟು ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅಂದರೆ ಈ ಟೋಟಲ್ ಅಂತ್ಯೋದಯ ಎಲ್ಲ ಸೇರಿಸ್ಕೊಂಡು 4,73,99,895 ಜನ ಅಂದರೆ ಅರ್ಥ ಏನು ಅಂದರೆ ಈಗ ನೀವು ಇನ್ನೊಂದು ಡೇಟಾಗಿ ಹೋಗಿ. ಇನ್ನೊಂದು ಡೇಟಾ ಏನು ಹೇಳುತ್ತೆ,
ಅಲ್ಟ್ರಾ HNS, HNS, HIG, MIG. ಒಂದು ನಿಮಿಷ, ನೀವು ಬಹಳ ಡೀಟೇಲ್ ಹೋಗ್ತಿದ್ದೀರಿ. ನಾನು ರಮೇಶ್ ಬಾಬು ಅವ್ರ ಹತ್ರ ಮಾತಾಡ್ಸಿ ಬರ್ತೀನಿ, ಇನ್ನೂ ಡೀಟೇಲ್ಗೆ ಹೋಗೇ ಇರಂತೆ. ರಘು ಕೂಡ ಇದ್ದಾರೆ, ನನ್ನ ಕಲೀಗು. ಇವತ್ತಿನ ದಿನ ನಮ್ಮ ಕೋಲಾರ ಜಿಲ್ಲೆಯ ವರದಿಗಾರರು ಕಳೆದ 11ಕ್ಕೂ ಹೆಚ್ಚು ದಿನಗಳ ಕಾಲ ಈ ಒಂದು ದಂಧೆಯ ಹಿಂದೆ ಬಿದ್ದು ಇದರ ಪ್ರತಿಯೊಂದು ಆಯಾಮದ ವರದಿಯನ್ನ ನಮ್ಮ ಮುಂದೆ ತಂದಿದ್ದೀರಿ. ಮೊದಲನೇದಾಗಿ ರಘು, ನಿಮ್ಗೆ ಅಭಿನಂದನೆ. ನಮ್ಮ ಜೊತೆನೇ ಇರಿ, ನಾನು ರಮೇಶ್ ಬಾಬು ಅವ್ರ ಮಾತಾಡಿಸಿ ನಿಮ್ಮ ಹತ್ರ ಬರ್ತೀನಿ. ಸರ್, ನಿಮ್ ಗಮನಕ್ಕೆ ತಂದಿದ್ದೀವಿ, ದೇರ್ ಇಸ್ ನೋ ಬ್ಲೇಮಿಂಗ್ ಹಿಯರ್ ಸರ್. ನಾನು ಫಸ್ಟೇ ಹೇಳಿದೆ, ನಾವು ಬಾಲಿಶವಾಗಿ ಏನ್ ಮಾಡ್ತಿದೆ ಸರ್ಕಾರದ ಮೂಗಿನ ಕೆಳಗಡೆ ಹೆಂಗ್ ನಡೆದೋಯ್ತು ಇಲ್ಲ ಸರ್. ನಮಗ್ ಗೊತ್ತಿದೆ ಸರ್ಕಾರದ ಪಾತ್ರ ಇದ್ರಲ್ಲಿ ಬಹಳ ಕಡಿಮೆ ಇದೆ, ಆದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡದಿದೆ ಸರ್. ಪ್ಲೀಸ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿನಲ್ಲಿ ಇವತ್ತು 10 kg ಅಕ್ಕಿಯನ್ನು ಕೊಡ್ತಾ ಇದೆ. ಒಂದು ಕೋಲಾರ ಜಿಲ್ಲೆ ಬಂಗಾರಪೇಟೆಯಲ್ಲಿ ತಾವು ಒಂದು ಹಗರಣದ ವಿಷಯವನ್ನು ಇವತ್ತು ಆಚೆ ತಂದಿದ್ದೀರ. ಒಂದು ಮಾಧ್ಯಮವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿದ್ದೀರ. ಮತ್ತು ಇಮಿಡಿಯೇಟು ನಿಮ್ಮ ವರದಿ ಬಂದ ತಕ್ಷಣ ಸ್ಥಳೀಯವಾಗಿ ಅಧಿಕಾರಿಗಳು ಅಲ್ಲಿ ಭೇಟಿಯನ್ನು ಕೊಟ್ಟು ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ತಗೋಬೇಕು ಕ್ರಮವನ್ನು ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೆ ಈ ಥರದ ಹಗರಣಗಳಿಗೆ ಅವಕಾಶ ಕೊಡುವಂಥದ್ದು ಅಥವಾ ಹಗರಣಗಳನ್ನ ವಿಚಾರದಲ್ಲಿ ತಟಸ್ಥವಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲ. ಅದು ಅನ್ನಭಾಗ್ಯ ಯೋಜನೆ ಇರ್ಬೋದು, ಮತ್ತೊಂದು ಯೋಜನೆ ಇರ್ಬೋದು. ಯಾರೇ ಈ ಥರದ ಅವ್ಯವಹಾರ ಅಥವಾ ಅಕ್ರಮಗಳನ್ನ ಮಾಡಿದ್ರೆ ಅವ್ರ ಮೇಲೆ ನಮ್ಮ ಸರ್ಕಾರಕ್ಕೆ ಮಾಹಿತಿ ಬಂದ ತಕ್ಷಣ ಕಾರ್ಯೋನ್ಮುಖವಾಗಿ ಕ್ರಮ ತಗೊಳ್ಳೋಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಇವತ್ತು ವಿರೋಧ ಪಕ್ಷಗಳು, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಮತ್ತು JDSನವರು ಫಲಿತಾಂಶ ಬಂದ ನಂತರ ಒಂದು ಹತಾಶೆಗೊಳಗಾಗಿದ್ದಾರೆ ಅವರು. ಆ ಕಾರಣಕ್ಕೆ ಅವರು ಅನ್ನಭಾಗ್ಯದ ಅಕ್ಕಿ ಎಷ್ಟು ಕೊಡಬೇಕು, 5 kg ಕೊಡಬೇಕಾ, 10 kg ಕೊಡಬೇಕಾ, ಇದು ಮಿಸ್ಯೂಸ್ ಆಗ್ತಾಯಿದೆ, ಇದು ಮತ್ತೊಂದು. ಕಾಳಸಂತೆಯಲ್ಲಿ ವ್ಯವಹಾರ ಆಗಿರ್ತಕ್ಕಂಥದ್ದು ಬೇರೆ, ಪ್ರಮಾಣ ಎಷ್ಟು ಕೊಡಬೇಕು ಅನ್ನೋದು ಬೇರೆ. ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಅವರು ಇಲ್ಲ, ನೀವು ಒಂದು ಕುಟುಂಬಕ್ಕೆ ಅಥವಾ ಒಂದು ವ್ಯಕ್ತಿಗೆ 10 kg ಕೊಡ್ತಾ ಇರ್ತಕ್ಕಂಥದ್ದು ಹೆಚ್ಚಾಗಿದೆ, ಅದು ಕಡಿಮೆ ಮಾಡಬೇಕಂದ್ರೆ ವಿಧಾನಸಭಾ ಅಧಿವೇಶನ ಆಗುತ್ತೆ, ಚರ್ಚೆ ಮಾಡಲಿ, ಸಲಹೆ ಕೊಡಲಿ, ಸಕಾರಾತ್ಮಕವಾದ ಚರ್ಚೆ ಆಗಲಿ. ಆ ಪ್ರಮಾಣ ಕಡಿಮೆ ಮಾಡಬೇಕಂದ್ರೆ ಖಂಡಿತ ಸರ್ಕಾರಕ್ಕೆ ಅವರು ಮನವರಿಕೆ ಮಾಡಿಕೊಟ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಅದು ನಾನು ಇವತ್ತು ಹೇಳಕ್ಕೆ ಬರೋದಿಲ್ಲ. ಇವತ್ತು ನಮ್ಮ ಒಂದು ಅಶ್ಯೂರೆನ್ಸ್ ಏನಿದೆ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ಪಕ್ಷದ ಸರ್ಕಾರ ಪ್ರತಿ ವ್ಯಕ್ತಿಗೆ ನಾವು ಕೊಟ್ಟಂಥ ಅಶ್ಯೂರೆನ್ಸ್ ಅನ್ವಯ 10 kg ಅಕ್ಕಿ ಕೊಡಬೇಕಂತ ತೀರ್ಮಾನ ಆಗಿದೆ. ಜುಲೈ 1ನೇ ತಾರೀಕಿಂದ ಅದನ್ನು ಜಾರಿ ಕೊಡಬೇಕಂತಲೂ ತೀರ್ಮಾನ ಆಗಿದೆ. ವಿಶೇಷವಾಗಿ ಜುಲೈ 3ನೇ ತಾರೀಕಿಂದ ಕರ್ನಾಟಕದ ವಿಧಾನಸಭೆಯ ಅಧಿವೇಶನ ಆಗ್ತಾ ಇದೆ. ವಿರೋಧ ಪಕ್ಷಗಳಿಗೆ ಮುಕ್ತವಾದಂಥ ಅವಕಾಶ ಇದೆ. ಅವರು ಖಂಡಿತ ಈ ಥರದ್ದು ಏನಾದರೂ ಲೋಪಗಳಿದ್ದರೆ, ವೈಫಲ್ಯಗಳಿದ್ದರೆ, ಸರ್ಕಾರದ ಕಾರ್ಯಕ್ರಮಗಳಲ್ಲಿ ತಪ್ಪುಗಳಿದ್ದರೆ ಅದನ್ನು ಸರ್ಕಾರದ ಗಮನ ಸೆಳೆಯುವಂಥದ್ದು ಅಥವಾ ಸರಿಪಡಿಸೋದಕ್ಕೆ ಒತ್ತಾಯ ಹಾಕುವಂಥದ್ದಕ್ಕೆ ಖಂಡಿತ ಮುಕ್ತವಾದಂಥ ಅವಕಾಶ ಇರುತ್ತೆ. ಇಲ್ಲಿ ನನ್ನ BJP ಸ್ನೇಹಿತರು ಹೇಳಿದ್ರು, ಇಲ್ಲ ನ್ಯಾಷನಲ್ ಪಾಲಿಸಿ ಹಿಂಗಿದೆ, ಇಲ್ಲಿ ಈ ಥರ ಇದೆ. ಅಫ್ಕೋರ್ಸ್ ಅವೆಲ್ಲ ನೋಡಿಕೊಂಡೇ ಒಂದು ತೀರ್ಮಾನಕ್ಕೆ ಬಂದು ಕಳೆದ ಸಾರಿ ನಾವು 2013ರಲ್ಲಿ 7 kg ಅಕ್ಕಿಯನ್ನು ಕೊಡ್ತಾಯಿದ್ವು. ಅದನ್ನು 10 kgಗೆ ಈಗ ಪ್ರಮಾಣವನ್ನು ಜಾಸ್ತಿ ಮಾಡಿದ್ದೇವೆ. ಇವತ್ತು ಯಾರು ಹಸಿದ ವ್ಯಕ್ತಿಗಳು, ರಾಜ್ಯದಲ್ಲಿ ಹಸಿದ ಹೊಟ್ಟೆಗಳು ಇರಬಾರ್ದು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಇವತ್ತು ಕೇಂದ್ರದಲ್ಲೂ ಸಹ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಬ್ಸಿಡಿ ರೂಪದಲ್ಲಿ ಪ್ರತಿ ಕುಟುಂಬಗಳಿಗೆ, ಅಂದರೆ ಕೆಳವರ್ಗದ ಕುಟುಂಬಗಳಿಗೆ ಸಬ್ಸಿಡಿ ರೂಪದಲ್ಲಿ ಸಿಲಿಂಡರನ್ನು ಕೊಡ್ತಾಯಿದ್ವು. ಇವತ್ತು ಆ ಸಬ್ಸಿಡಿಯನ್ನು ತೆಗೆದು ಭಾರತೀಯ ಜನತಾ ಪಕ್ಷ ಅವರು ಮುಕ್ತ ಮಾರುಕಟ್ಟೆನಲ್ಲಿ ಏನು ಬೆಲೆ ಇರುತ್ತೆ ಆ ಬೆಲೆಯಲ್ಲಿ ಸಿಲಿಂಡರ್ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ ವ್ಯತ್ಯಾಸ, ಭಾರತೀಯ ಜನತಾ ಪಕ್ಷದ ನೀತಿ ಸಿದ್ಧಾಂತ ಯಾವುದೇ ಕಾರಣಕ್ಕೆ ಶೋಷಿತ ಸಮುದಾಯಗಳಿಗೆ, ಕೆಳವರ್ಗದವರಿಗೆ ಯಾವುದೇ ಸಬ್ಸಿಡಿ ಕಾರ್ಯಕ್ರಮ ಕೊಡ್ಕೊಡ್ದು, ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳ ಕೊಡ್ಕೊಡ್ದು, ಶಕ್ತಿ ತುಂಬುವಂಥ ಉಚಿತ ಕಾರ್ಯಕ್ರಮಗಳನ್ನ ಕೊಡಬಾರ್ದು ಅನ್ನೋದು ಅವ್ರದ್ದು ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಪೂರಕವಾಗಿ ಅವರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲೂ ಸಹ ಫ್ರೀ ಬೀಸ್ನ ತೆಗಿಬೇಕು, ಯಾವುದೇ ರಾಜ್ಯದಲ್ಲಿ ಅದು ಇರ್ಕೂಡ್ದು ಅನ್ನೋ ಒಂದು ಒತ್ತಡವನ್ನು ಹಾಕಿದ್ದಾರೆ. ಮತ್ತು ಕರ್ನಾಟಕದಲ್ಲಿ 2013ರಿಂದಲೂ ಸಹ ಅನ್ನಭಾಗ್ಯ ಯೋಜನೆಯನ್ನು ತೊಗೊಂಬಂದಿದ್ದೇವೆ. ಇವತ್ತು ತಾವೇನು ಬಂಗಾರಪೇಟೆಯಲ್ಲಿ ಆಗಿರ್ತಕ್ಕಂಥ ಒಂದು ರೈಸ್ ಮಿಲ್ಲಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ತಂದಿದ್ದೀರಾ, ಅದು ಇದು ಮೊದಲು ಅಲ್ಲ ಕೊನೆಯೂ ಅಲ್ಲ. ಸ್ವಾಭಾವಿಕವಾಗಿ ಹಿಂದೆನೂ ಈ ಥರದ ಪ್ರಕರಣಗಳು ನಡೆದಿದೆ. ಇದನ್ನು ತಡೆಯುವಂಥದ್ದು ಯಾವುದೇ ಸರ್ಕಾರ ಇದ್ದರೆ ಮಾಡಬೇಕಾಗತ್ತೆ. ನಾವು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡೋದು ಅಥವಾ ಅಕ್ರಮ ದಾಸ್ತಾನಿಗೆ ಸಂಬಂಧಪಟ್ಟಂತೆ ಆಹಾರ ಕಾಯ್ದೆನಲ್ಲಿರ್ತಕ್ಕಂಥ ನಿಯಮಾವಳಿಗಳ ಅಡಿನಲ್ಲಿ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಮಾಡಲೇಬೇಕಾಗುತ್ತೆ. ಕಳ್ಳದಂಧೆಗೆ, ಕಳ್ಳ ವ್ಯವಹಾರಗಳಿಗೆ ಅವಕಾಶವನ್ನು ಕೊಡ್ಕೂಡ್ದು. ಯಾಕೆಂದರೆ ಇದು ಒಂದು ಜನಪರವಾದಂಥ ಕಾರ್ಯಕ್ರಮ ಆಗಿದೆ. ಯಾರು ಅಶ್ವಿನ ಜನ ಇದ್ದಾರೆ ಅವರಿಗೆ ಇದರ ಲಾಭ ಸಿಗಬೇಕು ಅಂತೇಳಿ ಸರ್ಕಾರದ, ಕಾಂಗ್ರೆಸ್ ಪಕ್ಷದ ಉದ್ದೇಶ ಆಗಿದೆ. ಅದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಲೋಪಗಳಿದ್ರೆ ಖಂಡಿತ ಅವರು ಸಕಾರಾತ್ಮಕ ಸಲಹೆಯನ್ನು ಕೊಡಲಿ, ನಾವು ಸ್ವೀಕಾರ ಮಾಡ್ತೀವಿ. ಹಂಗಂತೇಳಿ ಅನ್ನಭಾಗ್ಯನೇ ನಿಲ್ಲಿಸ್ಬಿಡಿ, ಇದನ್ನು 5 kgಗೆ ತೊಗೊಂಬನ್ನಿ, ಈ ಕೊಡೋದೇ ಬೇಡ, ಇವೆಲ್ಲ ತಾರ್ಕಿಕವಾದಂಥ ವಿಚಾರಗಳಲ್ಲ, ಅಂದರೆ ಚರ್ಚೆ ಮಾಡೋಂಥ ವಿಚಾರಗಳಲ್ಲ.
ನಾವು ಸಂವಿಧಾನದ ಅಡಿನಲ್ಲಿ ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಬಡವರ ಕಾರ್ಯಕ್ರಮ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಕಾರ್ಯಕ್ರಮದಲ್ಲಿ ಲೋಪಗಳಿದ್ರೆ ಸರಿಪಡಿಸೋಣ, ನಾವು ಸ್ವೀಕಾರ ಮಾಡ್ತೀವಿ. ನಾವೇನು ಹಠ ಬಿದ್ದು BJPಯವರು ಸಲಹೆ ಕೊಡ್ತಾರೆ ಅಥವಾ ಇನ್ನೂ ಮಾಧ್ಯಮದವ್ರು ಸಲಹೆ ಕೊಡ್ತಾರೆ ನಾವು ಮಾಡಲ್ಲ, ಖಂಡಿತ ಆ ಥರ ಇಲ್ಲ. ನಮ್ಮ ಸರ್ಕಾರ ಕಿವಿಯನ್ನೇ ಇಟ್ಕೊಂಡಿದೆ, ಕೇಳೋಂಥ ತಾಳ್ಮೆ ಇದೆ. ತಪ್ಪುಗಳಿದ್ರೆ ಸರಿಪಡಿಸೋಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡುತ್ತೆ. ಇದು ಸರ್ಕಾರದ ತಪ್ಪು ಅಂತ ನಾನು ಇವತ್ತಿಗೆ ಹೇಳಕ್ಕೆ ಬಯಸೋದಿಲ್ಲ ಸರ್, ಆ ಥರ ಇಲ್ವೂ ಇಲ್ಲ. ಆದರೆ ಇದನ್ನ ಸರಿಪಡಿಸದೆ ಹೋದ್ರೆ ಅದು ಸರ್ಕಾರದ ತಪ್ಪು ಆಗುತ್ತೆ ಸರ್. ಯಾಕೆ? ನೀವೇ ಹೇಳಿದ್ದೀರಿ, ಕರೆಕ್ಟ್ ಹೇಳಿದ್ದೀರಿ, ಇದು ಮೊದಲು ಅಲ್ಲ, ಇದು ಕೊನೆನೂ ಅಲ್ಲ ಸರ್. ಇವತ್ತಿಗೆ ನನ್ನ ಬಳಿ ಮಾಹಿತಿ ಇದೆ ಸರ್. ನಾವು ವರದಿ ತಂದಿರೋದು ನಿಮಗೆ ಕೇವಲ ಕೋಲಾರದ ಬಂಗಾರಪೇಟೆಯಿಂದ ಮಾತ್ರ. ಬಟ್ ಐ ಕ್ಯಾನ್ ಅಶೂರ್ ಯು ಸರ್, ಮುಂಬರೋ ದಿನಗಳಲ್ಲಿ ಈಗ ಎಚ್ಚೆತ್ಕೊಂಡಿರ್ಬೋದು ಎಲ್ಲ ಜಿಲ್ಲೆಗಳಲ್ಲಿ ಸರ್. ನನ್ನ ಹತ್ರ ಮಾಹಿತಿ ಇದೆ, ವಿಜಯಪುರದಲ್ಲಿ ಇದಾಗ್ತಿದೆ, ಇದು ಕಲಬುರಗಿಯಲ್ಲಿ ಆಗ್ತಿದೆ, ಬೆಳಗಾವಿಯಲ್ಲಿ ಆಗ್ತಿದೆ, ರಾಮನಗರದಲ್ಲಿ ಆಗ್ತಿದೆ ಸರ್. ಇದೇ ಥರ ಆಗ್ತಿದೆ. ಇನ್ಫ್ಯಾಕ್ಟ್ ತೆಗೀರಿ, ಅದೊಂದು ಗ್ರಾಫಿಕ್ಸ್ ಕಾರ್ಡ್ ಹಾಕಿ TV ಮೇಲೆ ತೋರಿಸಿ, ಅಲ್ಲಿ ಸ್ಕ್ರೀನ್ ಮೇಲೆ ಯಾವ ರೀತಿ 2013, 14, 14, 15, 15, 16 ಈ ವರ್ಷಗಳಲ್ಲಿ ಈ ಕಳ್ಳ ಮಾರ್ಕೆಟ್ನಲ್ಲಿ ಯಾವ ರೀತಿ ಯಾವ ಪ್ರಮಾಣದಲ್ಲಿ ಸೀಸ್ ಆಯ್ತು ಅಕ್ಕಿ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ. 8,832 ಕ್ವಿಂಟಲ್ ಅಕ್ಕಿ 2013-14 ಸಿದ್ದರಾಮಯ್ಯನವರ ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮ್ ಅನ್ನಭಾಗ್ಯ. ಇದನ್ನ ಕನ್ನಭಾಗ್ಯ ಮಾಡ್ಕೊಳ್ತಿರೋರು ಯಾರು? 14-15ರಲ್ಲಿ ನೋಡಿ, 15-16ರಲ್ಲಿ ನೋಡಿ, 16-17ರಲ್ಲಿ ನೋಡಿ, ಎಷ್ಟೋ ಸಾವಿರ ಗಟ್ಟಲೆ ಕ್ವಿಂಟಲ್ಗಳು ಹೋಗ್ಬೇಕಾದ್ರೆ ಇದು ಯಾರನ್ನು ಸೇರ್ತಿದೆ? ಇದು ಯಾರು ಜೋಬ್ ತುಂಬಿಸ್ತಿದೆ? ಇದು ಇನ್ಫ್ಯಾಕ್ಟ್ ನಾನೆಲ್ಲೋ ಕೇಳ್ಪಟ್ಟೆ ರಮೇಶ್ ಬಾಬು ಸರ್, ಈ ಅಕ್ಕಿ ಇದೆಯಲ್ಲ, ಇದು ಹೋಟೆಲ್ಗಳಲ್ಲಿ ದೋಸೆಗಳಿಗೆ ಹೇಳು ಮಾಡಿಸ್ತಂತ ಅಕ್ಕಿ ಅಂತೆ. ಇದು ಅಂದರೆ ಭಾಳ ಕ್ವಾಲಿಟಿ ವೈಸ್ ಇಟ್ ಈಸ್ ವೆರಿ ಸೂಟೇಬಲ್ ಫಾರ್ ಹೋಟೆಲ್ ದೋಸೆ. ಅವ್ರುಗಳು ಇದನ್ನು ಕೊಂಡ್ಕೊಂಡ್ಬಿಡ್ತಾರೆ ಅಂತ. ಅವ್ರಿಗೇನು ಸರ್ ಗೊತ್ತು ಇದು ಎಲ್ಲಿಂದ ಬರ್ತಿದೆ ಅಂತ? ಒಳ್ಳೆ ರೇಟಿಗೆ ಸಿಕ್ತು ಕೊಂಡ್ಕೊಳ್ತಾರೆ ಸರ್. ನನ್ನ ಹತ್ರ ವರದಿ ಇದೆ ಸರ್. 1 ರೂಪಾಯಿಗೆ ಅಕ್ಕಿ ಪಡ್ಕೊಂಡು 11 ರೂಪಾಯಿಗೆ ಮಾರ್ತಾರೆ. 11 ರೂಪಾಯಿಗೆ ಕೊಂಡ್ಕೊಂಡು ಹೋದವನು ಅದನ್ನು 21 ರೂಪಾಯಿಗೆ ಮಾರ್ತಾನೆ. ಈ ರೀತಿಯ ಒಂದು ಕನೆಕ್ಷನ್ ನಡೀತಾ ಇದೆ. ಕುಂದಾಪುರದಲ್ಲಿ ಈ ಥರ ಆಗಿರುವಂಥ ಒಂದು ಉದಾಹರಣೆ ಕೂಡ ವಿತ್ ಎವಿಡೆನ್ಸ್ ಇರುವಂಥದ್ದು. ನಾನು ರಘು ಕೇಳ್ತೀನಿ, ರಘು ನೀವು ಇದನ್ನ 11ಕ್ಕೂ ಹೆಚ್ಚು ದಿನಗಳು ಇದ್ರ ಹಿಂದೆ ಬಿದ್ದಿದ್ರಿ, ಒಂದು ಕಾರ್ಯಾಚರಣೆನೇ ಮಾಡಿಬಿಟ್ರಿ. ರಘು ಯಾವ ಹಂತದಲ್ಲಿ, ಅಂದರೆ ಈಗ ಪಡಿತರ ಅನ್ನೋದು ಪಡಿತರ ಅರ್ಹರು ಯಾರಿದ್ದಾರಲ್ಲ ಅವರಿಂದ ಇದು ಮಾರಾಟ ಆಗ್ತಾ ಇದೆಯಾ, ಅಥವಾ ಸೊಸೈಟಿ ರೇಷನ್ ಅಂಗಡಿ ಅಂತೀವಲ್ಲ ಅಲ್ಲೇ ಇದರ ಮಾರಾಟ ಆಗೋಗ್ತಾ ಇದೆಯಾ? ಎಲ್ಲಿಂದ ಈ ಸೋರಿಕೆ ನೀವು ಕಂಡಂತೆ ನಾನು ಕೇಳ್ತಾ ಇರುವಂಥದ್ದು? ನಿಖಿಲ್ ಸರ್, ಈಗ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚು BPL ಕಾರ್ಡ್ ಹೊರಡಿಸಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ. ಸುಮಾರು 3 ಲಕ್ಷಕ್ಕೂ ಹೆಚ್ಚು BPL ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೋಲಾರ ಜಿಲ್ಲೆ ಸುತ್ತಮುತ್ತ ಯಾವುದೇ ಜಿಲ್ಲೆಯಲ್ಲಿ ಕೂಡ ಹೆಚ್ಚಾಗಿ ಬೀಳುದಿಲ್ಲ. ಆದ್ರೂ ಕೂಡ ಇಲ್ಲಿ 23ಕ್ಕೂ ಹೆಚ್ಚು ರೈಸ್ ಮಿಲ್ಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈಗ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವ್ರು ಈ ಅನ್ನಭಾಗ್ಯದ ಅಕ್ಕಿ ಏನು ಅವ್ರಿಗೆ 5 kg 10 kg ಕೊಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಅವ್ರು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಗರ ಪ್ರದೇಶದಲ್ಲಿ ಹೆಚ್ಚಿಗೆ ಬಳಕೆ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಅಲ್ಲಿಂದ ನೇರವಾಗಿ ಏನು ಪಡಿತರ ವಿತರಣೆ ಮಾಡ್ತಾರೆ, ಕೆಲವೊಮ್ಮೆ ಈ ತರ ರೈಸ್ ಮಿಲ್ಗಳಿಗೆ ಅಕ್ಕಿ ಒಂದು ಸಾಗಾಟ ಆಗುತ್ತೆ. ಅಲ್ಲೇ ಪ್ರಶ್ನೆ ಇರೋದು ರಘು, 1 ನಿಮಿಷ, ಅಲ್ಲೇ ಪ್ರಶ್ನೆ ಇರೋದು, ನಗರ ಭಾಗದಲ್ಲಿ ಇರುವಂತ ಜನ ಇದನ್ನ ಬಳಕೆ ಮಾಡ್ತಿಲ್ಲ ಅಂದ್ರೆ ಮಾಡದೇ ಇರೋದಕ್ಕೆ ಕಾರಣ ಏನು? ಅವ್ರಿಗೆ ಇದು ಬೇಕಾಗಿಲ್ಲ ಅಂದ್ರೂ ಸಿಕ್ಬಿಟ್ಟಿದೆ ಅಂತನಾ, ಅಥವಾ ಸಿಕ್ಕಿರುವಂತ ಅಕ್ಕಿಯ ಗುಣಮಟ್ಟದ ಬಗ್ಗೆ ಅವ್ರಿಗೆ ತೃಪ್ತಿ ಇಲ್ಲ ಹಾಗಾಗಿ ಬಳಕೆ ಮಾಡ್ತಾ ಇಲ್ವಾ? ರೀಸನ್ ಏನು? ಈಗ ಅಕ್ಕಿ ಅವ್ರಿಗೆ ಬೇಕಾಗಿರುವಂತಹ ಏನು ಮಟ್ಟಕ್ಕಿಂತ ಅವ್ರಿಗೆ ಹೆಚ್ಚಿಗೆ ಅಕ್ಕಿ ಸಿಗ್ತಾ ಇರೋದ್ರಿಂದ ಅವರು ಈ ಒಂದು ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಮತ್ತೆ ಏನು ಹೆಚ್ಚಾಗಿರೋದ್ರಿಂದ ಕೂಡ ಈಗ ಮನೆಯಲ್ಲಿ ಏನೋ ರೈಸ್ ಸಿಗ್ತಾ ಇರೋದ್ರಿಂದ ಮಾರಾಟ ಮಾಡೋ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈಗ ಕೋಲಾರದಲ್ಲಿ ಪ್ರತ್ಯೇಕವಾಗಿ ಗಮನಿಸೋದಾದ್ರೆ, ಈಗ ಬೆಂಗಳೂರು ಗ್ರಾಮಾಂತರ ನಗರ ಭಾಗದಿಂದಲೇ ಅತಿ ಹೆಚ್ಚು ಕೋಲಾರಕ್ಕೆ ಈಗ ಏನು ಪಡಿತರ ಅಕ್ಕಿ ಬರ್ತಾ ಇದೆ ಅಂತ ಮಾಹಿತಿ ಇದೆ. ಅದು ಮತ್ತೆ ಖಾಸಗಿ ಕ್ಯಾಂಟರ್ಗಳಲ್ಲಿ ಬರ್ತಾ ಇದೆ. ಈ ಒಂದು ಅಕ್ಕಿಯನ್ನು ತಪಾಸಣೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇಲ್ಲ. ಈ ಒಂದು ಅಕ್ಕಿಯ ಚೀಲಗಳು ಕೂಡ ಅದ್ರ ಮೇಲೆ ಇರೋದಿಲ್ಲ. ಹಾಗಾಗಿ ಅಕ್ಕಿಗಳು ಅಧಿಕಾರಿ ಹಿಡಿಯೋದು ಪ್ರಮುಖವಾಗಿ ನಗರ ಭಾಗದಿಂದ ಅತಿ ಹೆಚ್ಚಾಗಿ ಅಕ್ಕಿ ಸರಬರಾಜು ಆಗ್ತಾ ಇರೋದು ನಿಖಿಲ್ ಸರ್. ರೈಟ್. ಅಲ್ಲಿ ನೀವೇ ಕೇಳಿಸ್ಕೊಂಡ್ರಲ್ಲ ಸರ್, ಅಂದ್ರೆ ನಗರ ಭಾಗದಲ್ಲಿರೋ ಜನಕ್ಕೆ ಗುಣಮಟ್ಟದ ಬಗ್ಗೆ ತೃಪ್ತಿ ಅನ್ನೋದು ಒಂದು ಭಾಗ, ನಮಗೆ ಬೇಕಿಲ್ಲ ಅನ್ನೋದು ಇನ್ನೊಂದು. ಇಲ್ಲ, ಅಬ್ಸಲ್ಯೂಟ್ಲಿ ನಿಮ್ಮ ರಿಪೋರ್ಟರ್ ಕೊಡ್ತಾ ಇರ್ತಕ್ಕಂಥ ಮಾಹಿತಿ ತಪ್ಪು. ನೋಡಿ, ಅಕ್ಕಿ ಮೇಡಮ್ ಅವರು ಶಿ ಈಸ್ ವೆರಿ ಕ್ಲಾರಿಟಿ ಕೊಟ್ಟು ಅವ್ರು ಹೇಳಿಕೆಯನ್ನು ಕೊಟ್ಟರು. ಸರ್ಕಾರಿ ಅಧಿಕಾರಿಯವರಲ್ಲಿ ಹೋದಂಥ ಇನ್ಸ್ಪೆಕ್ಟ್ ಮಾಡೋದು ಶ್ರುತಿ ಮೇಡಮ್ ಅವರು. ನೀವು ಮೊದಲನೇದು ಅದು ಕರ್ನಾಟಕ ಸಾರ್ವಜನಿಕ ಪಡಿತರ ಇಲಾಖೆಯಿಂದ ಬಂದು ಸಪ್ಲೈ ಆಗಿರ್ತಕ್ಕಂಥ ಅಕ್ಕಿ ಆಗಿದ್ದರೆ ಯಾವ ಸೊಸೈಟಿಗೆ ಹೋಗಿದೆಯಾ, ಇಂಡಿವಿಜುವಲ್ಗೆ ಹೋಗಿದೆಯಾ, ಅಲ್ಲಿ ಏನು ಇವತ್ತು ನೀವು ರೈಸ್ ಮಿಲ್ ಹೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಕೇಸು ಪ್ರಕರಣ ದಾಖಲು ಮಾಡಿದಾಗ ಯಾವ್ಯಾವ ಅಂಶಗಳು ಪ್ರಮುಖ ಆಗುತ್ತೆ ಅನ್ನೋ ವಿಚಾರದಲ್ಲಿ.
ಎರಡನೇ ಅಂಶ, ಆ ರೈಸ್ ಮಿಲ್ಗೆ ಹೋದಂಥ ಅಕ್ಕಿ ಇಂಡಿವಿಜುವಲ್ ಆಗಿ ಹೋಗಿದೆಯಾ, ಸೊಸೈಟಿಗಳ ಮೂಲಕ ಹೋಗಿದೆಯಾ, ಅಥವಾ ಸರ್ಕಾರಿ ಅಧಿಕಾರಿಗಳ ಮೂಲಕ ಹೋಗಿದೆಯಾ, ಮತ್ತೆ ಎಷ್ಟು ಸ್ಟಾಕ್ ಅವ್ರು ಇಟ್ಟಿದ್ರು. ಅಲ್ಲಿ ಏನು ತಾವು ಈಗ ತೋರಿಸಿದ್ರಿ, ಕರ್ನಾಟಕ ಸರ್ಕಾರದ, ರಾಜ್ಯ ಸರ್ಕಾರದ ಗೋಣಿ ಚೀಲಗಳು ಸೀಲ್ ಇರ್ತಕ್ಕಂಥದ್ದು, ಅಂದರೆ ಸರ್ಕಾರದ ಸೀಲ್ ಇರ್ತಕ್ಕಂಥದ್ದು PDF, ಅಂದರೆ ನೀವು ಸಾರ್ವಜನಿಕ ಆಹಾರ ವಿತರಣಾ ನಿಗಮದ ವತಿಯಿಂದ ಹೋಗಿರ್ತಕ್ಕಂಥ ಚೀಲಗಳು. ಅದು ಅಕಸ್ಮಾತ್ ಅಕ್ಕಿ ಅಲ್ಲ, ಬರೀ ಚೀಲ ಬಂದಿದ್ರೆ ಚೀಲ ಹೆಂಗೆ ಬಂತು, ಚೀಲದ ಜೊತೆ ಅಕ್ಕಿ ಬಂದಿದೆ ಅಂದರೆ ಅಕ್ಕಿ ಯಾರಿಗೆ ಸಪ್ಲೈ ಆಗಿತ್ತು, ಏನಕ್ಕೆ ಬಂತು, ಇವೆಲ್ಲ ಆಗುತ್ತೆ. ಆವಾಗ ಅಕ್ಕಿ ಕೊಟ್ಟೋರು ಆರೋಪಿ ಆಗ್ತಾರೆ, ತಗೊಂಡವರು ಆರೋಪಿ ಆಗ್ತಾರೆ. ಕಳ್ಳದಂಧೆ ವ್ಯಾಪಾರದಲ್ಲಿ ಎಲ್ಲರ ಮೇಲೂ ಪ್ರಕರಣ ದಾಖಲಾಗುತ್ತೆ. ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ ತೊಗೊಂಡು ಇದು ಮರುಕಳಿಸಬಾರ್ದು. ಈಗ ಇವತ್ತು ನೀವು ಏನು ಬಂಗಾರಪೇಟೆಯಲ್ಲಿ ತೋರಿಸ್ತಾ ಇದ್ದೀರಾ, ಹಿಂದೆ ಆಗಿರ್ತಕ್ಕಂಥದ್ದು ನಾನು ನಿರಾಕರಣೆ ಮಾಡೋದಿಲ್ಲ, ತಪ್ಪೇ ಆಗಿಲ್ಲ, ಎಲ್ಲ ಪೂರ್ಣ ಮಾಡದಲ್ಲಿ ಹೋಗಿದೆ, ದಂಧೆ ಆಗಿಲ್ಲ, ಅದನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ. 100%ಅಲ್ಲಿ 2%, 3%, 4% ಇಂಥ ಲೋಪಗಳು ಇರ್ಬೋದು. ಅದು ಸರಿಪಡಿಸೋಂಥದ್ದು ನಮ್ಮ ಜವಾಬ್ದಾರಿ, ಅಂದರೆ ಸರ್ಕಾರ ಜವಾಬ್ದಾರಿ ಇರುತ್ತೆ, ಅದು ನಾವು ಮಾಡಬೇಕಾಗುತ್ತೆ. ತಾವು ಇವತ್ತೇನು ಪ್ರಾಥಮಿಕ ಮಾಹಿತಿಯನ್ನು ಕೊಟ್ಟಿದ್ದೀರಾ, ನಿಜಕ್ಕೂ ಅದು ಒಳ್ಳೆ ಮಾಹಿತಿ ಇದೆ. ಸರ್ಕಾರ ಈ ಥರದ್ದು ತಾವೇನು ತಂದ್ರು ನಾನು ಸಹ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ. ಖಂಡಿತ ನಾಟ್ ಓನ್ಲಿ ಬೈತಿ ಸುರೇಶ್ ಅವರು, ಆಹಾರ ಸಚಿವರು ಏನಿದ್ದಾರೆ ಮುನಿಯಪ್ಪನವರು, ಅವ್ರಿಗೂ ಜವಾಬ್ದಾರಿ ಇದೆ, ಮತ್ತು ಕಲೆಕ್ಟಿವ್ ಆಗಿ ಸರ್ಕಾರದ ಜವಾಬ್ದಾರಿ ಇದೆ. ಈ ಥರದ ಕಳ್ಳದಂಧೆ, ಕಳ್ಳ ಸಂತೆಯಲ್ಲಿ ಮಾರಾಟ ಆಗೋದನ್ನ ತಡಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಖಂಡಿತ ಸರ್ಕಾರ ಯಾವತ್ತೂ ಸಹ ಏನೋ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾರೆ, ನಾವು ಟೀಕೆನ ತಳ್ಳಾಕೋದು ಖಂಡಿತ ಕಾಂಗ್ರೆಸ್ ಪಕ್ಷ ಆ ಸ್ಥಿತಿಲಿ ಇಲ್ಲ. ನಾವು ಸಕಾರಾತ್ಮಕವಾಗಿ ಬರೋಂಥ ಟೀಕೆಗಳನ್ನ ಸ್ವೀಕಾರ ಮಾಡ್ತೀವಿ, ಮಾಧ್ಯಮ ಕೊಟ್ಟರು ಸ್ವೀಕಾರ ಮಾಡ್ತೇವೆ, ವಿರೋಧ ಪಕ್ಷಗಳು ಕೊಟ್ಟರು ಸ್ವೀಕಾರ ಮಾಡ್ತೇವೆ. ಯಾಕೆಂದರೆ ಇಟ್ ಇಸ್ ಎ ಪಬ್ಲಿಕ್ ಮನಿ. ಇದು ಸಾರ್ವಜನಿಕವಾಗಿ ದುಂದು ವೆಚ್ಚ ಆಗೋದಕ್ಕೆ ಅಥವಾ ಅಪಮೌಲ್ಯ ಆಗೋದಕ್ಕೆ ಅವಕಾಶವನ್ನು ಸರ್ಕಾರ ಕೊಡಬಾರ್ದು. ಆ ನಿಟ್ಟಿನಲ್ಲಿ ನಾವು ನಿಮ್ಗೆ ಹೇಳಿರ್ತಕ್ಕಂಥದ್ದು ಚರ್ಚೆಗಳನ್ನ ಮತ್ತು ಸಲಹೆಗಳನ್ನ ಸ್ವೀಕಾರ ಮಾಡ್ತೇವೆ. ಖಂಡಿತ ಅಲ್ಲಿರ್ತಕ್ಕಂಥ ಅಧಿಕಾರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ತಾವೀಗ ಬೇರೆ ಬೇರೆ ಜಿಲ್ಲೆದು ಪ್ರಸ್ತಾಪ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ರಾಮನಗರ ಎಲ್ಲೆಲ್ಲಿ ಆಗಿದೆ ಅಂತೇಳಿ. ಯಾಕೆಂದರೆ ಹಿಂದೆ ಉಮೇಶ್ ಕತ್ತಿರವರು ಆಹಾರ ಸಚಿವರಾದಾಗಲೂ ಸಹ ಅವರು ಈ ಮಾತನ್ನು ಹೇಳಿದ್ರು, ಈ ಥರ ದಂಧೆ ಆಗ್ತಾ ಇದೆ, ಇದನ್ನು ತಡೆದಲ್ಲೇ ಇದ್ದರೆ ರಾಜ್ಯ ಸರ್ಕಾರಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಅಪ್ಪರ್ ಹೌಸಲ್ಲೂ ಮತ್ತು ಲೋಯರ್ ಹೌಸ್ ಎರಡೂ ಕಡೆ ಅವರು ಲಿಖಿತವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಸರ್ಕಾರ ಇರಲಿ, ಸಾರ್ವಜನಿಕ ವಿತರಣೆಗೆ ಬಳಕೆಯಾದಂಥ ವಸ್ತುಗಳನ್ನ ದುರುಪಯೋಗ ಮಾಡೋಂಥದ್ದನ್ನ ತಡಿಬೇಕಾಗುತ್ತೆ. ಖಂಡಿತ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕ್ರಮವನ್ನು ತಗೊಂಡು. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸರ್, ಈಗ ಅಕ್ಕಿಗೆ ಎಂತ ಕೊರತೆ ಇದೆ ಅಂದ್ರೆ ದೇಶದಲ್ಲಿ ಲಾಸ್ಟ್ 1 ವರ್ಷದಲ್ಲಿ 18% ಬೆಲೆ ಜಾಸ್ತಿ ಆಗಿದೆ. ಅಕ್ಕಿದ್ ಮಾತ್ರ, ನಾನು ಗೋಧಿದ್ ಮಾತಾಡ್ತಾ ಇಲ್ಲ. ಲಾಸ್ಟ್ 1 ತಿಂಗಳಲ್ಲಿ 1-1.5 ತಿಂಗಳಲ್ಲಿ 8% ಜಾಸ್ತಿ ಆಗಿದೆ. ಚರಣ್ ಗೌಡ್ರೆ, ನಾನು ಕೇಳೋದು ರೇಟ್ ಜಾಸ್ತಿ ಆಗಿರೋದು ಯಾಕೆ ಅಂದ್ರೆ ಲಭ್ಯತೆ ಬಗ್ಗೆ ಭಯ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ಸಿಗುತ್ತೋ ಇಲ್ವೋ, ಡಿಲೇಡ್ ಮಾನ್ಸೂನ್, ಬಿತ್ತನೆ ಇನ್ನೂ ಶುರುವಾಗಿಲ್ಲ, ಈಲ್ಡ್ ಕಮ್ಮಿ ಆಗುತ್ತೆ, ಇಷ್ಟೆಲ್ಲ ಭಯದ ನಡುವೆ ನಾವು ದುರುಪಯೋಗಕ್ಕೆ ದಾರಿ ಮಾಡ್ಕೊಟ್ಬಿಟ್ರೆ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ತಡೆ ಹಿಡಿತೀವಿ ಅಂತ ರಮೇಶ್ ಬಾಬು ಅವರು ಹೇಳಿದ್ದಾರೆ. ಆಯ್ತಾ, ನಾವು ಈಗ ನೀವು ಕೂಡ ಒಂದು ರಚನಾತ್ಮಕ ಚಿಂತನೆಯಿಂದ ಮಾತನಾಡೋದಾದ್ರೆ ಎಲ್ಲೆಲ್ಲಿದೆ ಸರ್ಕಾರದ ಪಾತ್ರ? ಒಂದು ಮೇಲ್ವಿಚಾರಣೆಯ ವ್ಯವಸ್ಥೆ ಕಲ್ಪಿಸ್ಬೇಕಾ ಬೇಡವಾ? ಸೂಪರ್ವೈಸರಿ ಮೆಕ್ಯಾನಿಸಮ್ ಇಲ್ಲಿ ಇರಬೇಕಾ ಬೇಡವಾ? 100% ಹೆಂಗೆ ಮಾಡಬೇಕದು ನೋಡಿ ಸರ್. ಈಗ ಮೊದಲನೇದಾಗಿ ನಮ್ಮ BPL ಕಾರ್ಡ್ನೇ ಪರಿಷ್ಕರಣೆಗಳಾಗಬೇಕು. ನಿಜವಾದ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ, ಇದರಲ್ಲಿ ಉಳ್ಳವರು ಎಷ್ಟು ಕಾರ್ಡ್ಗಳು ಇಟ್ಕೊಂಡು ಅವ್ರಿಗೆ ಅಕ್ಕಿ ಹೋದಾಗೆ ಇದು ಮ್ಯಾನಿಪುಲೇಷನ್ ಆಗಕ್ಕೆ ಸ್ಟಾರ್ಟ್ ಆಗೋದು. ಯಾರೋ ಹೊಟ್ಟೆ ತುಂಬಿದವನಿಗೆ ಅಕ್ಕಿ ಹೋದರೆ ದೋಸೆ ಇವನಿಗೆ ಕಟ್ ಕಳಿಸ್ತಾನೆ, ಹೋಟೆಲ್ ದೋಸೆ ಹಾಕಪ್ಪ ಕಳಿಸ್ತಾನೆ, 10 ರೂಪಾಯಿ ಅನ್ನೋದ್ರ. ಇಲ್ಲ ಅಂದ್ರೆ ಏನು ಗೊತ್ತಾ, ಕೊಟ್ಟು ಕಳಿಸಿರ್ತೀನಿ, ಯಾವತ್ತಾನ ಬಿಡಪ್ಪ ನಿನ್ನ ಹೋಟ್ಲಿಂದ ಏನಂಗೆ ಕಳಿಸು ಅಂತ ಅದು ಅಧಿಕಾರಿಗಳು ಮತ್ತು ಹೋಟ್ಲವ್ರು ಶಾಮೀಲಾಗ್ತಾರೆ. ಆಮೇಲೆ ಇನ್ನೊಂದೇನೆಂದರೆ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಸರ್, ಎಷ್ಟೊಂದು ಕಾರ್ಡ್ಗಳು ಇವತ್ತು ನಮ್ಮ ಲೆವೆಲಲ್ಲಿ, ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಕೊಡೋವಂಥದಕ್ಕೆ ಈ ಕಾರ್ಡ್ ವರ್ಕ್ ಆಗಲ್ಲ, ಈ ಕಾರ್ಡ್ಗೆ ಏನೋ ಪ್ರಾಬ್ಲಮ್ ಇದೆ, ಈ ಕಾರ್ಡ್ಗೆ ಪ್ರಾಬ್ಲಮ್ ಇದೆ ಅಂತ ನ್ಯಾಯಬೆಲೆ ಅಂಗಡಿಯವ್ರು ನಿಲ್ಲಿಸ್ತಾರೆ. ನಿಂದು ಒಂದೇ ಒಂದು ಹೆಸರಿದೆಯಮ್ಮ, ಒಬ್ಬರೇ ಇದೊಂದು ಪ್ರಾಬ್ಲಮ್ ಇದೆ. ನೀವು ನೋಡಿ, ಒಬ್ಬರು ಇದ್ದರೆ ಮನೆಯಲ್ಲಿ BPL ಕಾರ್ಡ್ ಕೊಡಲ್ಲ, ಏನೋ ಅಡಿಷನ್ ಯಾರನ್ನ ಇರಲೇಬೇಕಂತೆ. ಎಷ್ಟೊಂದು ಜನ ನಮ್ಮ ಹತ್ರ ಬರ್ತಾರೆ, ನಮ್ಗೆ ಯಾರು ಇಲ್ಲ, ನಾನು ಒಬ್ಬಳೇ ಇದ್ದೀನಿ, ನಮಗೆ ಕಾರ್ಡ್ ಕೊಡೋದಿಲ್ಲ, ಹೆಂಗೆ ಇದು ಮಾಡೋದು ಅಂತ. ಒಬ್ಬರೇ ಇದ್ದರೆ 10 kg ಅಕ್ಕಿ ಕೊಡ್ಬೋದು, ಅದಕ್ಕೆ ಕಾರ್ಡ್ ಕೊಡ್ತಾ ಇಲ್ಲ. ವೈಜ್ಞಾನಿಕವಾಗಿ ಅದೇನು ಪ್ರಾಬ್ಲಮ್ ಇದೆ ಅಂತಲೂ ಗೊತ್ತಿಲ್ಲ. ನಾವೊಂದು ಸುಮಾರು ಸಲ ಇವ್ರಿಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರೆ, ಇಲ್ಲ ಸರ್ ಒಬ್ಬರಿಗೆ ಕೊಡೋಕ್ಕಾಗಲ್ಲ ಕಾರ್ಡು ಅಂತೇಳಿ. ಅವ್ರು ಯಾಕೆ ಕೊಡೋಕ್ಕಾಗಲ್ಲ? ಇಲ್ಲ ಸರ್ ಅದು ರೂಲ್ಸು ಅದು ಇದು ಅಂತ. ಹೀಗಾಗಿ ಇದು ನ್ಯಾಯಬೆಲೆ ಅಂಗಡಿಯವ್ರನ್ನೂ, ಯಾಕಂದರೆ ಇವತ್ತು ನ್ಯಾಯಬೆಲೆ ಅಂಗಡಿಯವರು ಇವ್ರು ಫ್ರೀಯಾಗಿ ಅಕ್ಕಿ ಕೊಟ್ಬಿಟ್ರೆ ಅವ್ರಿಗೆ ಅಲ್ಲಿ ಸಿಗೋವಂಥದ್ದು ಏನಿದೆ ಇದರಲ್ಲಿ ಮ್ಯಾನಿಪುಲೇಷನ್ ಮಾಡಿಕೊಂಡೆ ಇವತ್ತು ಅದಕ್ಕೂ ಡಿಮ್ಯಾಂಡ್ ಇರೋಂಥ ನ್ಯಾಯಬೆಲೆ ಅಂಗಡಿಗೂ ಡಿಮ್ಯಾಂಡ್ ಇನ್ನೂ ಇಟ್ಕೊಂಡಿರೋದು, ಇದರಲ್ಲಿ ಏನೋ ಮ್ಯಾನಿಪುಲೇಷನ್ ನಡೀತಾ ಇದೆ. ನಾನು ಹೇಳೋದು 1% 2% ಅಂದರೆ ಎಲ್ಲ ಸ್ಕೀಮಲ್ಲೂ ಎಲ್ಲ ಯೋಜನೆಗಳಲ್ಲೂ ಅಷ್ಟು ಅದು ಇದ್ದೇ ಇರ್ತದೆ ಸೋರಿಕೆ.
ಇವತ್ತು ಇದು ವಿಸ್ತೃತವಾಗಿ ಇಷ್ಟು ದೊಡ್ಡ ಚರ್ಚೆ ಆಗ್ತದೆ. ಇಟ್ ಇಸ್ ನಾಟ್ 1%, 2%. No. ನ್ಯಾಯ ಬೆಲೆ ಅಂಗಡಿಯಿಂದ ಹಿಡಿದು ಹೊಟ್ಟೆ ತುಂಬಿದವನಿಗೆ ಅಕ್ಕಿ ಕೊಟ್ಟಿರೋದ್ರಿಂದ ಹಿಡಿದು ಕ್ವಾಲಿಟಿ ಆಫ್ ರೈಸ್ ಚೆನ್ನಾಗಿಲ್ಲ ಅನ್ನೋದು ಹಿಡಿದು ಆಮೇಲೆ ಇವ್ರು ಕೊಡ್ತಾ ಇದ್ದಾರಲ್ಲ 10 kg, ವೆದರ್ ಇಟ್ ಇಸ್ ಅನ್ ಎಕ್ಸೆಸ್ ಆರ್ ಶಾರ್ಟ್ ಅಥವಾ ಕರೆಕ್ಟಾಗಿ ಕೊಡ್ತಾ ಇದೆ, ಇವೆಲ್ಲ ರಾಜ್ಯ ಸರ್ಕಾರಗಳು ಗಮನ ಹರಿಸಿದರೆ ಮಾತ್ರ ಇದು ನಿಜವಾಗ್ಲೂ ಹೇಳ್ತೀನಿ 30-40% ಸೋರಿಕೆ ಇದು ಗ್ಯಾರಂಟಿ ಎಲ್ಲ ಹಂತದಲ್ಲೂ. ಅಂದ್ರೆ ಅಲ್ಲಿಗೆ ಸರ್ ದುಡ್ಡು ಉಳಿಯುತ್ತೆ, ಹೌದು, ಅಕ್ಕಿನೂ ಉಳಿಯುತ್ತೆ, ಮಾರುಕಟ್ಟೆನಲ್ಲಿ ಲಭ್ಯತೆನೂ ಇರುತ್ತೆ, ಅಂದ್ರೆ ಸಾಮಾನ್ಯ ಮಾರುಕಟ್ಟೆ. ಅದಾದ್ಮೇಲೆ ಕಲ್ಯಾಣ ಕಾರ್ಯಕ್ರಮದ ನಿಜವಾದ ಉದ್ದೇಶದ ಪೂರೈಕೆ ಆಗುತ್ತೆ. ಆಮೇಲೆ ಇವಾಗ ಹೇಳ್ತಿದ್ರು ಸದನದಲ್ಲಿ ಇದು ವಿಸ್ತೃತವಾಗಿ ಚರ್ಚೆ ಆಗಬೇಕು ಅಂತ. ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇರಬೇಕು. ಈಗ ಅಶೋಕ್ ಗೌಡ್ರು ಹೇಳ್ತಿದ್ರು ಮನುಷ್ಯ ಎಷ್ಟು ಕನ್ಸ್ಯೂಮ್ ಮಾಡಬೇಕು, ವೆಜಿಟೇಬಲ್ಸು ಅದು ಇದು ಸಬ್ಸ್ಟಿಟ್ಯೂಟ್ ಗ್ರೈನ್ಸು ಎಷ್ಟು ತೊಗೊಬೇಕು ಅಂತ. ನೀವು ಅದನ್ನೆಲ್ಲ ತೊಗೊಂಡು ಟೆಕ್ನಿಕಲಾಗಿ ಕೊಡಿ. ಇವು ವಿರೋಧ ಪಕ್ಷಗಳು ಹೋಗ್ಬಿಟ್ಟು ಟೆಕ್ನಿಕಲಾಗೆ ತೊಗೊಂಡೋಗ್ಬಿಟ್ಟು 3 kg ಕಮ್ಮಿ ಕೊಡಿ ಅಂದರೆ ಬಡವ್ರ ಬಗ್ಗೆ ವಿರೋಧ ಪಕ್ಷದವ್ರಿಗೆ ಕಾಳಜಿ ಇಲ್ಲ, ಬಡವ್ರಿಗೆ ತಿನ್ನೋ ಅನ್ನದ ಮೇಲೆ ಕಲ್ಲಾಗ್ತೀರಾ. ನೀವು ಜವಾಬ್ದಾರಿತ ಸ್ಥಾನದಲ್ಲಿ ಕೂತ್ಕೊಂಡು ವಿರೋಧ ಪಕ್ಷಗಳ ಕೈಲಿ ಇಂಥದನ್ನ ಹೇಳಿಸ್ಕೊಂಡು ನೀವು ಕ್ರಮ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಇವತ್ತು ಆಡಳಿತದಲ್ಲಿದ್ದೀರಾ, ನೀವು 13 ಬಜೆಟ್ಗಳು ಮಂಡಿಸಿದ್ದೀರಾ, ಈ ರಾಜ್ಯದ ಕಷ್ಟ ಸುಖ ನೋಡಿದ್ದೀರಾ, ಟೆಕ್ನಿಕಾಲಿಟಿ ಇದೆ. ಇಡೀ ಸರ್ಕಾರ, ಅಧಿಕಾರಿ ವರ್ಗ, ತಾಂತ್ರಿಕ ವರ್ಗ ಎಲ್ಲ ನಿಮ್ಮ ಜೊತೆ ಕೆಲಸ ಮಾಡ್ತದೆ. ನೀವು ಅದನ್ನ ನೋಡಿ ಇದೊಂದು ಮಾನದಂಡವಾಗಿ ಕಾರ್ಯಕ್ರಮ ತಂದು ಅದರಲ್ಲಿ ಸೋರಿಕೆ ಆಗಿರೋದ್ರ ಅನುಭವ ಕೂಡ. ಹೌದು, ನಿಮ್ಗೆ 2000 ನಾನು ನೋಡ್ತಾ ಇದ್ದೆ, ನಿಮ್ಮ ಚಾರ್ಟ್ ನೋಡ್ತಾ ಇದ್ರೆ ಮೆಜಾರಿಟಿ ಈ ಥರ ಆಗಿರೋದೆ ಡ್ಯೂರಿಂಗ್ 2013 18ವರೆಗೂ ಮೆಜಾರಿಟಿ ಆಗಿದೆ. ಅದು ಆ ಸ್ಕೇಲ್ ನಿಮ್ಗೆ ತುಂಬ ಆಗಿದೆ. ನಾವು ಹೇಳ್ತಾ ಇರೋದು ವಿ ಆರ್ ನಾಟ್ ಅಗೇನ್ಸ್ಟ್, ನಿಮ್ಮ ಅನ್ನಭಾಗ್ಯಕ್ಕೆ ವಿರುದ್ಧವಾಗಿಲ್ಲ. 15 kg ಬೇಕಾದರೂ ನಾವು ಸದನದಲ್ಲಿ ಹೇಳ್ತೀವಿ, ಶಾರ್ಟ್ ಇದೆಯಪ್ಪ 15 kg ಕೊಡು ಅಂತ ಹೇಳೋ ಧೈರ್ಯ ಇದೆ. ನಾವು 2 kg ಕಮ್ಮಿ ಕೊಡು ಅಂತ ಹೇಳೋ ಧೈರ್ಯ ಇಲ್ವಲ್ಲ, ಯಾಕಂದ್ರೆ ಇಟ್ ಇಸ್ ಪಾಪ. ಈಗ ನೀವು ನಿಮ್ಗೆ ಹೆಂಗೆ ಆ ಧೈರ್ಯ ಇಲ್ವೋ ಅದೇ ರೀತಿ ನೀವು ರಮೇಶ್ ಬಾಬು ಅವರ ಮತ್ತೆ ಕಾಂಗ್ರೆಸ್ ಸರ್ಕಾರದ ಒಂದು ಪರಿಗಣನೆ ಈಗ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಅಶೋಕ್ ಗೌಡ್ರು ಸಲಹೆನ ರಮೇಶ್ ಬಾಬು ಅವ್ರು ತಗೊಂಡ್ರು, ಸರ್ಕಾರ ತಗೊಳ್ತು. ಅವ್ರು ಹೇಳಿದ್ರು ಹೌದ್ರಿ, ನ್ಯಾಷನಲ್ ಫುಡ್ ಕೌನ್ಸಿಲ್ ಅವ್ರು ಹೇಳ್ತಾರೆ ಇಷ್ಟೊಂದು ಅನ್ನ ತಿನ್ನೋದು ಹೆಂಗಿದ್ರು ವೈಟ್ ರೈಸ್ ಇಸ್ ನಾಟ್ ಸೋ ಗುಡ್ ಫಾರ್ ಹೆಲ್ತ್ ಆಲ್ಸೋ, ಸ್ವಲ್ಪ ಕಮ್ಮಿ ಮಾಡೋಣ ತಗೊಳ್ಳಿ. ಈಗ 10 kg ಬೇಡ್ರಿ, ನಾವು 8 kg ಕೊಡ್ತೀವಿ. ನೀವು ಸುಮ್ಮನೆ ಇರ್ತೀರಾ? ಹೇಳ್ಬಿಡಿ ಆಯ್ತು. ಸರ್, ನೀವು 200 ಯೂನಿಟ್ಸ್ ಕೊಡಬೇಕಾದ್ರೆ ಜಾಣ್ಮೆಯಿಂದ ಅವರೇಜ್ ತಗೊಂಡು 53 ಯೂನಿಟ್ಗೆ ಬಂದವ್ರಿಗೆ ನ್ಯಾಷನಲ್ ಫುಡ್ ಕೌನ್ಸಿಲ್ ಅವ್ರು ಹೇಳ್ತಾರಪ್ಪ ನೀವು ಬರೀ ಅನ್ನ ತಿನ್ಬಾರ್ದು, ಡಯಾಬಿಟಿಕ್. ಪವರ್ದು ಪವರ್ ಬೇರೆ, ಫುಡ್ದು ಪವರೇ ಬೇರೆ ಸರ್. ನೀವು ಬೇರೆನೆ ಅದು ಸರ್. ಕರೆಕ್ಟ್ ನೀವು ಮುಟ್ಟಿ ಶಾಕ್ ಕೊಡ್ಸ್ಕೊಂಡ್ಬಿಡ್ಬೋದು, ಅಕ್ಕಿ ಮುಟ್ಟಿದ್ರೆ ಸರ್ ಈ ಶಾಕ್ ತಡಿಯಕ್ಕಾಗಲ್ಲ ಸರ್. ನಾನು ಅದೇ ಹೇಳೋದು, ನಾನು ಅಟ್ಟಕ್ಕೆ ಬೀಳಬಾರ್ದು. ಟೆಕ್ನಿಕಾಲಿಟಿ ವಿತ್ ರೆಸ್ಪೆಕ್ಟ್ ಅಲ್ಲ, ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಸಿಟಿ ಯು ಹ್ಯಾವ್ ಗಾನ್ ವಿತ್ ಟೆಕ್ನಿಕಾಲಿಟಿ. ಇದು ಯಾಕೆ ಸರ್ ಊಟ ಮಾಡೋದ್ರಲ್ಲೂ ಟೆಕ್ನಿಕಾಲಿಟಿ ಹೇಳಿ? ಎಕ್ಸೆಸ್ ಆಫ್ ರೈಸ್ ತಿಂದರೆ ಏನಾಗುತ್ತೆ? ಹಸಿದವರಿಗೆ ಅಂತ ಹೇಳಿ 2 kg ಅಕ್ಕಿ ಅನ್ನ ಉಂಡಿಸಿದ್ರೆ ನಾಳೆ ಡಯಾಬಿಟಿಕ್ ಟ್ಯಾಬ್ಲೆಟ್ಸ್ ಜಾಸ್ತಿ ಆಗುತ್ತೆ ಸರ್. ಇದೇನು ವೈಟ್ ರೈಸ್ ನಿಮಗೂ ಗೊತ್ತು, ನಮಗೂ ಗೊತ್ತು, ಅವು ಕ್ಯಾಲರೀಸ್. ಇವನು ಹೊಟ್ಟೆ ತುಂಬಿದವನಿಗೆ ಕ್ಯಾಲರಿ ಲೆಕ್ಕಪ್ಪ, ಹೊಟ್ಟೆ ಹಸಿದವನಿಗೆ ಏನಿದೆ ಅಂತ. ನಾನು ಹೇಳೋದೇನಂದ್ರೆ, ಹೊಟ್ಟೆ ಹಸಿದವನು 3 ಟೈಮು ವೈಟ್ ರೈಸ್ ತಿನ್ನಬಾರ್ದು ಸರ್. ಹೊಟ್ಟೆ ಹಸ್ತಿರೋನ್ಗೂ ಇದು ತಪ್ಪೇ. ಇದು ನಾಳೆ ಕಾಯಿಲೆಗಳು ಬಂದು ಅನ್ನ ಕೊಟ್ರೆ ಅವನು ಅಂದ್ರೆ ಒಂದ್ ಕೆಲಸ ಮಾಡಿ 10 kg ಇನ್ನ 2 kg ಅಕ್ಕಿ ಕೊಡಿ, ಒಳ್ಳೊಳ್ಳೆ ಹಾಸ್ಪಿಟಲ್ ರೆಡಿ ಮಾಡಿ, ಫ್ರೀ ಮೆಡಿಸಿನ್ ಫಾರ್ ಡಯಾಬಿಟಿಕ್, BP ಅದೆಲ್ಲ ಆಗ್ಲಿ ಇವಾಗ ರೆಡಿ ಇಟ್ಕೊಳ್ಳಿ. ಒಂದಷ್ಟು ಎಲ್ಲಾ ಕಾರ್ನರ್ಗಳು ಅಪ್ಗ್ರೇಡೇಷನ್ ಮಾಡಿ. ಆದ್ರೆ ನೀವು ಒಂದು ಒಪ್ಬೇಕು, ನಿಮ್ಗೆ ಹೆಂಗ್ ಕಷ್ಟ ಆಗುತ್ತೆ 2 kg ಕಮ್ಮಿ ಮಾಡಿ ಅಂತ ಹೇಳಕ್ಕೆ. 2 kg ಕಮ್ಮಿ ಮಾಡೋದಲ್ಲ, ಸರ್ಕಾರವಾಗಿ ವಿರೋಧ ಪಕ್ಷದವರು ಟೆಕ್ನಿಕಲ್ ಆಗಿ ಏನಾದ್ರು ಹೇಳಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡೋ ಹೃದಯ ವೈಶಾಲ್ಯತೆ ಇರಬೇಕಲ್ಲ ಸರ್ ಸರ್ಕಾರಕ್ಕೆ. ನಾವು ಕೂಡ ಇದು ಅಕ್ಕಿ ಮೇಲೆ ಇವ್ರಿಗೆ ಕಣ್ಣು, ಬಡವರ ಮೇಲೆ ಇವ್ರಿಗೆ ವಿರೋಧ. ಈಗ ಎಲ್ಲ ಬಾಬಣ್ಣ ಉತ್ತರ ಕೊಡ್ತಾರೆ. ಅಶೋಕ್ ಗೌಡ್ರೆ ಹೇಳ್ಬಿಡಿ. ನೋಡಿ, ನಾನು ಏನು ಹೇಳ್ತೀನಿ ಅಂದರೆ, ಒಂದು ಈ ಅಂತ್ಯೋದಯ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು? ಮೋದಿಯವರು. ಆಮೇಲೆ ಪಾಪ ಚರಣ್ ಗೌಡ್ರು ಕೇಳಿದ್ರು ಸಿಂಗಲ್ ಪೇರೆಂಟ್ ಕೊಡಲ್ವಾ ಅಂತ. ಸಿಂಗಲ್ ಪೇರೆಂಟ್ಗೆ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ, ಅಂತ್ಯೋದಯ ಕಾರ್ಡ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಆಮೇಲೆ BPL ಅಲ್ಲ, ಅಂತ್ಯೋದಯ ಕಾರ್ಡ್. BPL ಇಸ್ ಡಿಫ್ರೆಂಟ್, ಅಂತ್ಯೋದಯ ಇಸ್ ಡಿಫ್ರೆಂಟ್. BPL ಅಲ್ಲಿ ನಾನು ಹೇಳಿದ್ದು ಎಲ್ಲೋ ಆರೆಂಜು ಮತ್ತು ವೈಟ್ ಬರ್ತದೆ. ಆದರೆ ಅಂತ್ಯೋದಯನ ಪ್ರತಿಯೊಬ್ಬರು, ಅಂದರೆ ಬಡವರಿಗೆ, ಅತಿ ಕಡು ಬಡವರು ಯಾರಿದ್ದಾರೆ, 80,000ಕ್ಕಿಂತ ಆನ್ಯಲ್ ಇನ್ಕಮ್ ಯಾರಾಗಿದೆ ಕಡಿಮೆ ಇದೆ, ಈಗ 1,25,000 ಮಾಡಿದ್ದಾರೆ, ಅಲ್ಲಿಗೆ ಅಂತ್ಯೋದಯದಲ್ಲಿ ಕೊಡ್ತಾ ಇದ್ದೀವಿ. ಕಾಳಜಿ ಇರ್ತಕ್ಕಂತಹದ್ದು ಇಡೀ ರಾಷ್ಟ್ರದಲ್ಲಿ ಯಾರಿಗಾದ್ರು ಕಾಳಜಿ ಇದೆ ಬಡವರ ಬಗ್ಗೆ ಅಂತಂದ್ರೆ ಅದು BJP. ಆಮೇಲೆ ಇನ್ನೊಂದು ಸಬ್ಸಿಡಿ ಬಗ್ಗೆ, ಸಿಲಿಂಡರ್ ಸಬ್ಸಿಡಿ ಬಗ್ಗೆ ಪಾಪ ಕೇಳಿದ್ರು ನಮ್ಮ ಕಾಂಗ್ರೆಸ್ನ ಸರ್ಕಾರದವರು. ಪಾಪ ಅವ್ರಿಗೆ ಗೊತ್ತಿಲ್ಲ ಏನಂತಂದ್ರೆ,
57,000 ಕೋಟಿ ಪಲ್ಫರೇಷನ್ ಆಗ್ತಿತ್ತು ಅಂದರೆ ಲೂಟಿ ಮಾಡ್ತಿದ್ರು ಕಾಂಗ್ರೆಸ್ನ ಏಜೆಂಟ್ಗಳು. ಅದರಿಂದಾಗಿ ಅದನ್ನ ತಡಿಲಿಕ್ಕೋಸ್ಕರಾಗಿ ಡೈರೆಕ್ಟ್ ಬೆನಿಫಿಷರಿ ಸ್ಕೀಮ್ ಯಾರು ತಂದಿದ್ದು? ಇವರೇ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿ ತಂದಿದ್ರು. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿರೋದ್ರಿಂದ 57,000 ಕೋಟಿ ರೇಟ್ ಬಗ್ಗೆ 500 ಇದ್ದು 1,100 ಆಯ್ತಲ್ಲ. ಅಲ್ಲ, ಅದರಲ್ಲೂ ತಪ್ಪು ಮಾಹಿತಿ ಇದೆ. ಯಾಕೆ ಅಂತಂದ್ರೆ 2003ರಲ್ಲಿ ನಾವು ಸರ್ಕಾರ ಬಿಟ್ಟಾಗ, ಅಂದ್ರೆ ನಾವು 2004ರಲ್ಲಿ ಸರ್ಕಾರ ಬಿಟ್ಟಾಗ 231 ರೂಪಾಯಿ ಇತ್ತು ಸಿಲಿಂಡರ್ ಬೆಲೆ. ಅದೇ 2013ರಲ್ಲಿ ಇವ್ರು ಬಿಟ್ಟಾಗ ಎಷ್ಟಿತ್ತು ಅಂತಂದ್ರೆ 2013ರಲ್ಲಿ 14.2 ಲೀಟರ್ಸ್ ಇಂಡಿಯನ್ ಗ್ಯಾಸ್ ಬೆಂಗಳೂರು ರೇಟ್ ಮಾತಾಡ್ತಿದ್ದೀನಿ ನಾನು, 1050 ರೂಪೀಸ್ ಇತ್ತು. ಇವತ್ತು ಎಷ್ಟಿದೆ ಅಂತಂದ್ರೆ 1230 ರೂಪೀಸ್ ಇದೆ. ಇವತ್ತು ಅಂತ್ಯೋದಯದಲ್ಲಿ 36 ಲಕ್ಷ ಜನಕ್ಕೆ ಉಜ್ವಲ ಯೋಜನೆಯಲ್ಲಿ ಸಬ್ಸಿಡಿ ಕೊಡ್ತಾ ಇದೆ ಡೈರೆಕ್ಟ್ ಬೆನಿಫಿಷರಿ ಸ್ಕೀಮ್ನಲ್ಲಿ. ಇರಲಿ, ಪರವಾಗಿಲ್ಲ. ಆದರೆ ಅತ್ಯಂತ ಪ್ರಮುಖವಾಗಿ ಏನಾಗಿತ್ತು ಅಂತಂದ್ರೆ ನಾವು ರೇಷನ್ ಕಾರ್ಡ್ಸ್ ಬಗ್ಗೆ ಮಾತಾಡ್ತಿದ್ವಿ ನೋಡಿ. ಇವತ್ತು ಕರ್ನಾಟಕದಲ್ಲಿ ನೀವು 3 ಲಕ್ಷ ರೂಪಾಯಿಗಿಂತ ಕೆಳಗಡೆ ಇರತಕ್ಕಂಥವ್ರು BPL ಅಂತ ಕನ್ಸಿಡರ್ ಮಾಡ್ತೀವಿ. ಎಷ್ಟು ಜನಕ್ಕೆ 3 ಲಕ್ಷ ರೂಪಾಯಿಗಿಂತ ಕಡಿಮೆ ಇದೆ ಅಂತಂದ್ಬಿಟ್ಟು ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತಿದೆ ಅಂತಂದರೆ 1,36,00,000 ಜನ ಕರ್ನಾಟಕದಲ್ಲಿ, ಅಂದರೆ 6,12 ಲಕ್ಷ ಪಾಪ್ಯುಲೇಷನ್ ಏನಿದೆ ಅದರಲ್ಲಿ 1,36,00,000 ಜನ ಕಡಿಮೆ ಅಂದರೆ ಪಾಪ್ಯುಲೇಷನಲ್ಲಿ BPL ಕಾರ್ಡ್ಸ್ ಅಂತ. ಆದರೆ ನೀವು ಕೊಟ್ಟಿರ್ತಕ್ಕಂಥ BPL ಕಾರ್ಡ್ಸ್ ಎಷ್ಟು ನೋಡಿ ಇದರಲ್ಲಿ ಇರ್ತಕ್ಕಂಥದ್ದು. ನಾನು ಇಷ್ಟು ಹೇಳಿ ಅವರೇ ಯೋಚನೆ ಮಾಡಲಿ. ಅದಾದಮೇಲೆ ಅತ್ಯಂತ ಪ್ರಮುಖವಾಗಿ ನಾವು ಏನು ಹೇಳ್ತಾ ಇದ್ವಿ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನಿತ್ತು 5 kg ಅಕ್ಕಿ 5 kg ಮಲ್ಟಿಗ್ರೇನ್ಸ್ ಇತ್ತು. ನಾವೇನು ಹೇಳ್ತಾ ಇದ್ದೀವಿ, ಇವತ್ತು ಒಂದು ಗ್ರೈನ್ ಅಲ್ಲ, ನೀವು ಒಂದು ಪ್ರಮೋಟ್ ಮಾಡಬೇಕಾಗಿದೆ. ಸರ್ಕಾರ ಪ್ರಮೋಟ್ ಮಾಡಬೇಕಾಗಿದೆ. ಏನು ಅಂದರೆ ಸರ್ಕಾರ ಜವಾಬ್ದಾರಿ. ಯಾವ ರೀತಿ ಜವಾಬ್ದಾರಿ ಆಗ್ತದೆ? ಇಲ್ಲಪ್ಪ 10 kg ನಾವು 10 kg ಅಕ್ಕಿ ಪ್ರಾಮಿಸ್ ಮಾಡಿ 10 kg ಅಕ್ಕಿ ಅಂತಲ್ಲ ನೋಡಿ. 5 kg ಅಕ್ಕಿನ ಖಂಡಿತವಾಗ್ಲೂ ಪ್ರತಿಯೊಬ್ಬ ಮನುಷ್ಯ ತಿನ್ನಲೇಬೇಕು. ಅದು ಆರೋಗ್ಯಕ್ಕೂ ಸಹ ಬೇಕಾಗಿರ್ತಕ್ಕಂತಹದ್ದು. ಅದು ಕೇಂದ್ರ ಸರ್ಕಾರ, ಅದು ಯಾರ ಸರ್ಕಾರ ಮಾಡಿದ್ದು ನಾವೇನು ಹೇಳ್ತಿಲ್ಲ. ನಿಮ್ಮ ಸರ್ಕಾರ ಆ್ಯಕ್ಚುಲಿ ದೇವೇಗೌಡರು 95 ಪ್ರಧಾನಮಂತ್ರಿಗಳಾಗಿದ್ದಾಗ ಅದು ಒಂದು ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ವಾಜಪೇಯಿ ಅವರು ಬಂದು ಅದನ್ನ ಕಂಟಿನ್ಯೂ ಮಾಡಿ ಫುಲ್ ಒಂದು ಸ್ಟಡಿ ಮಾಡಿ ಅಂತ್ಯೋದಯ ಕಾರ್ಡ್ಸ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಮಾಡ್ತಾರೆ. ಅದಾದಮೇಲೆ ಬೇರೆ ಬೇರೆ ಪೊಲಿಟಿಕಲ್ ಆ್ಯಂಗಲ್ಸ್ ಬರ್ತದೆ. ಅದಾದಮೇಲೆ ಮನಮೋಹನ್ ಸಿಂಗ್ ಸರ್ಕಾರ ಬಂದಾಗ ಅಶೋಕ್ ಗೌಡ್ರು ನಿಮ್ ಪ್ರಣಾಳಿಕೆನ ಇವ್ರ ಕೈಯಲ್ಲಿ ಪೂರೈಕೆ ಮಾಡಿಸ್ತಿದ್ದೀರಿ. ಅಕ್ಕಿ ಇನ್ನು 5 kg ನವಣೆ ಕೊಡ್ತೀವಿ, ರಾಗಿ ವಿಚಾರ ಅದಲ್ಲ. ನಾನೇನೋ ಹೇಳೋದಾದ್ರೆ, ಈಗ ಸಿಲಿಂಡರ್ ಬಂದು 1,200 ರೂಪಾಯಿ ಏನೋ ಇದೆ. ಮರ್ಸಿಡೀಸ್ ಬೆಂಜಿರೋ ಕಾರ್ನವನ್ಗೂ 1,200 ರೂಪಾಯಿ ಸಿಲಿಂಡ್ರು. ಆಮೇಲೆ ಗುಡಿಸ್ಲಲ್ಲಿ ಕೆಲಸ ಮಾಡೋರಿಗೆ ಸಿಲಿಂಡರ್ ಬೇಕು ಅಂದ್ರೆ 1,200 ರೂಪಾಯಿ ಕೊಡಬೇಕಲ್ಲ. ಅಕ್ಕಿಲಿ ಏನಾದರೂ ಕಮ್ಮಿ ಮಾಡಿ ಸಬ್ಸ್ಟಿಟ್ಯೂಟ್ ಆಗಿ ನೀವು ಸಿಲಿಂಡರ್ಗೆ ಏನಾದರೂ ಕೊಡಂಗಿದ್ರೆ ಯು ಕ್ಯಾನ್ ಆಡ್ ಎ ಬೆನಿಫಿಷರಿ ಫಾರ್ ದಿ ಅಡ್ವೆಂಚರ್ ಬಟ್ ಸಾಧ್ಯ ಆದ್ರೆ ಒಳ್ಳೇದು. ನಾನು ಇನ್ನೊಂದು ಸಜೆಷನ್ ಹೇಳ್ತಾ ಇದ್ದೆ ಕಾಂಗ್ರೆಸ್ನವ್ರಿಗೆ. ನೋಡಿ, ನಿಮ್ಮ ಮಾಧ್ಯಮಂತರು ಸಜೆಷನ್ ಹೇಳ್ತೀನಿ. 10 kg ಏನು ಪ್ರಾಮಿಸ್ ಮಾಡಿದಾರಲ್ಲ, ನಾವು 5 kg ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಿಂದ ಬಡವ್ರ ಕಾಳಜಿಗೋಸ್ಕರ 5 kg ಕೊಡ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ರೀತಿ ತಕರಾರು ಇಲ್ಲ. ನಾವು ಯಾವತ್ತೂ ಸಹ ಹಿಂದೆನೂ ಹೋಗಲ್ಲ. ಅದ್ರಲ್ಲಿ 100% ದುಡ್ಡು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರನೇ ಕೊಡ್ತಾ ಇರೋದು. ಅದಾದ್ಮೇಲೆ ಇವ್ರು ಏನು 10 kg ಪ್ರಾಮಿಸ್ ಮಾಡಿದಾರಲ್ಲ, ಅದರಲ್ಲಿ 5 kg ಬೇರೆ ಗ್ರೈನ್ಸ್ ಕೊಡ್ಲಿ. ಇನ್ನು 1 kg ಈ ಬೇಳೆ ಇದೆಲ್ಲ ಏನೇನು ಕಾಳು ಇದೆಯಲ್ಲ, ಅದು ಕಾಳು ತುಂಬಾ ಎಸೆನ್ಷಿಯಲ್ ಮನುಷ್ಯನ್ಗೆ. ಅದು 1 kg ಕೊಡಿ. ಒಂದೇ ನಿಮಿಷ. ಇನ್ನು 3 kg ಏನ್ ಹೇಳುತ್ತೆ ಫುಡ್ ಕೌನ್ಸಿಲ್, ಅದ್ರ ಪ್ರಕಾರ ವೆಜಿಟೇಬಲ್ಸ್ ಫ್ರೂಟ್ಸ್ ಅತಿ ಕಡು ಬಡವರಿಗೆ, ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ ಯಾರಿದ್ದಾರೆ ಕರ್ನಾಟಕದಲ್ಲಿ ಅವ್ರಿಗೆ ಮಾತ್ರ ಕೊಡಿ. BPLಗೂ ಕೊಡಬೇಡಿ, ಎಲ್ಲೋ ಕಾರ್ಡ್ ಹೋಲ್ಡರ್ಸ್ಗೆ ಕೊಡಬೇಡಿ. ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ 44 ಲಕ್ಷ ಜನ ಬೆನಿಫಿಷರೀಸು ದಯವಿಟ್ಟು ಕೊಡಿ. ಯಾಕೆ ಅಂತಂದ್ರೆ ಅಂತವ್ರಿಗೆ ಪ್ರತಿಯೊಬ್ಬರ ನಮ್ಮ ಕಾಳಜಿ ಇದೆ. ನಿಮ್ದು ಕಾಳಜಿ ಇರಬೇಕು, JDSದು ಕಾಳಜಿ ಇರಬೇಕು. ಯಾವುದೇ ಪಕ್ಷದ ಕಾಳಜಿ ಆದ್ರೂ ಸಹ ಅಂತ್ಯೋದಯದಲ್ಲಿ ನೀವು ಡಿಸ್ಕಸ್ ಮಾಡಿದ್ದೀರಾ, ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಆಗಿದೆ, ಯಾರನ್ನ ಅಂತ್ಯೋದಯಕ್ಕೆ ಸೇರಿಸಬೇಕು, ಯಾರನ್ನ ಅಂತ್ಯೋದಯದಿಂದ ಬಿಡಬೇಕು ಅಂತ ಹೇಳಿ. ಅದರಿಂದಾಗಿ ಅಂತ್ಯೋದಯಕ್ಕೆ ಕೊಡಿ. ಆದ್ರೆ ಎಲ್ಲೋ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ 5 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥವ್ರು. ನನ್ನ ಮನವಿ ಏನಂದ್ರೆ ಪರ್ಸನಲ್ ಆಗಿ ನೀವು ಯಾಕೆ ಈ ಡೀಟೇಲ್ಸ್ ನಿಮ್ ಶಾಸಕರಿಗೆ ಕೊಟ್ಟು ರಮೇಶ್ ಬಾಬು ಅವ್ರು ಹೇಳ್ದಂಗೆ ಸದನದಲ್ಲಿ ಇದರ ಉಲ್ಲೇಖ ಮಾಡಿಸಿ ಒಂದು ಚರ್ಚೆ ಯಾಕೆ ಆಗ್ಬಾರ್ದು? ಅವ್ರು ಉತ್ತರ ಕೊಡ್ಬೇಕೀಗ. ಸರ್, ಒಂದು ನಿಮ್ಮಲ್ಲಿರ್ಬೇಕು ಒಂದು ಅಕ್ಕರೆ. ಕಾಳಜಿ ಇರೋದು ಬರೀ ಅನ್ನ ಕೊಡೋದು ಮಾತ್ರ ಅಲ್ಲ, ಯಾರಿಗೆ ಕೊಡ್ತಿದೀವಿ, ಎಷ್ಟು ಕೊಡ್ತಿದೀವಿ, ಕೊಡೋದು ಸಾಲ್ತಿದ್ಯಾ ಅಥವಾ ಜಾಸ್ತಿ ಆಗ್ತಿದ್ಯಾ, ಇದೆಲ್ಲದ್ರ ಬಗ್ಗೆನೂ ಕಾಳಜಿ ವಹಿಸಬೇಕಾದಂತ ಹೊಣೆ ನಿಮ್ಮ ಮೇಲಿದೆ ಅಂತ. ನ್ಯೂಸ್ 18 ಸಹಿತವಾಗಿ ಮಾಧ್ಯಮಗಳಿಗೆ ಜನಗಳಿಗೆ ಮಾಧ್ಯಮಗಳ ಮೇಲೆ ಒಂದು ವಿಶ್ವಾಸ ಇದೆ. ತಾವು ಡಿವೇಟ್ ಮಾಡಲ್ಲ, ಆರೋಗ್ಯಕರವಾದ ಚರ್ಚೆಗೆ ಅವಕಾಶ ಕೊಡ್ತೀರಾ. ಖಂಡಿತ. ಅವರು ಇಶ್ಯೂ ಡೈವರ್ಟ್ ಮಾಡಿ ಮಧ್ಯದಲ್ಲಿ ನಾನು ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಹೋದರೆ ಅವಕಾಶ ಕೊಡಲ್ಲ. ಅವ್ರಿಗೆ ಮತ್ತೆ ಅವಕಾಶ ಕೊಟ್ಟು ಮತ್ತೆ ಅವ್ರು ಇಂಟರ್ಫಿಯರ್ ಅವಕಾಶ ಕೊಟ್ಟು ತಿರ್ಗಾ ಇಶ್ಯೂ ಡೈವರ್ಟ್ ಮಾಡಿ ಇನ್ನೇನೋ ಕೇಳ್ತೀರಾ. ದಯಮಾಡಿ ಕೆಲಸ ಮಾಡಬೇಡಿ. ನಿಮ್ಮ ಮೇಲೆ ಗೌರವ ಇದೆ. ಮೊದಲು JDSನವ್ರ ವಿಚಾರಕ್ಕೆ ಬರ್ತೀನಿ. ಹೇಳ್ತೀನಿ. ಅವ್ರು ಆಗಲೇ ವಿಷಯ ಬಿಟ್ಟು ಎಲ್ಲೆಲ್ಲೋ ಅವರು ಪಾಪ ಅವ್ರು ನಾನು ಹೇಳಿದೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ.
ಚರ್ಚೆಗೆ ಪೂರಕವಾಗಿ ಸದನದಲ್ಲಿ ಆರೋಗ್ಯಕರವಾದ ಚರ್ಚೆ ಆಗಲಿ ಮಾಡಿ. ಅವ್ರೇನು ಹೇಳಿದ್ರು? ಚರ್ಚೆ ಮಾಡಲ್ವಂತೆ, ಜನ ಅವ್ರ ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರಂತೆ. ಮತ್ತೆ ಇಲ್ಲಾಗ ಬಂದು ಚರ್ಚೆ ಮಾಡ್ತಾವ್ರೆ? ಅಲ್ಲ 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 ನೋ 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 ಅಲ್ಲ ಅಲ್ಲ ನಾನು ಅಲ್ಲಿ ಏನ್ ಹೇಳಿದೆ, ಅವರಿಗೆ 10 kg 8 kg ಮಾಡಕ್ ಕಷ್ಟ ಆಗುತ್ತೆ ಅಂದ್ರೆ ನಿಮಗೂ ಅದೇ ಕಷ್ಟ. ಒಂದ್ ನಿಮಿಷ ಸರ್, ಅದು ನಾನು ಕಷ್ಟ ಅಂತ ಹೇಳೇ ಇಲ್ಲ. ನಾನು ಕಷ್ಟ ಅನ್ನಂಗಿದ್ರೆ ನಾನು ಅವ್ರ ಅಭಿಪ್ರಾಯ ಸ್ವೀಕಾರ ಮಾಡ್ತಿತ್ತು, ನಾನೇ ಕೇಳ್ತಾ ಇದ್ದೆ. ನಾನು ಹೇಳ್ದಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು. ಮಾಧ್ಯಮಗಳಲ್ಲಾಗುತ್ತೋ ಸಾರ್ವಜನಿಕ ವೇದಿಕೆಗಳಲ್ಲಾಗುತ್ತೋ ಅದು ಬೇರೆ. ಆದರೆ ಅಸೆಂಬ್ಲಿನಲ್ಲಿ ಆಗೋಂಥ ಚರ್ಚೆಗೆ ಅದಕ್ಕೊಂದು ವ್ಯಾಲ್ಯೂ, ಮಾನ್ಯತೆ, ಬೆಲೆ ಜಾಸ್ತಿ ಇರುತ್ತೆ ಅದಕ್ಕೆ. ಹಾಗಾಗಿ ವಿರೋಧ ಪಕ್ಷಗಳು ಆರೋಗ್ಯಕರವಾದ ಚರ್ಚೆ ಮಾಡಲಿ ಅಂದರೆ ಇಲ್ಲ ನಾವು ಹೇಳ್ಬಿಟ್ರೆ ನಮ್ಗೆ ಓಟ್ ಹೋಗುತ್ತೆ, ನಮಗೆ ಅಂದರೆ ಓಟಿನ ರಾಜಕಾರಣ ನಾವು ಮಾಡ್ತಾ ಇದ್ದೀವಿ, ಅವ್ರು ಮಾಡ್ತಾ ಇದ್ದಾರೋ. ನಾನು ಹೇಳ್ದಂಥದ್ದು ನಿಮ್ಮ ಅಭಿಪ್ರಾಯವನ್ನು ಸ್ವೀಕಾರ ಮಾಡ್ತೇವೆ. BJP ಹೇಳುತ್ತೋ JDS ಹೇಳುತ್ತೋ ನಾವು ಚರ್ಚೆ ಮಾಡೋಣ. ನೀವು ಈಗ ನ್ಯಾಷನಲ್ ಅದು ಫುಡ್ ಇದ್ರ ಪ್ರಕಾರ ಆ್ಯಕ್ಟ್ ಪ್ರಕಾರ ಈ ಥರ ಇರಬೇಕು, ಮತ್ತೊಂದು ಇರಬೇಕು, ಇಲ್ಲ 10 kg ಬೇಡ, ಕಮ್ಮಿ ಮಾಡಿ, ಇಲ್ಲ 12 kg ಮಾಡಿ, ಇಲ್ಲ 5 kg ಮಾಡಿ, ಬೇರೆ ಬೇರೆ ಚರ್ಚೆ ಎಲ್ಲಿ ಮಾಡ್ಬೇಕು ಅದನ್ನು? ಅದಕ್ಕೆ ಚರ್ಚೆ ಕರೆದ್ರೆ ಅವರ ಒಳ ಇಶ್ಯೂ ಏನಿದೆ, ಪೊಲಿಟಿಕಲ್ ಅಜೆಂಡಾ ಏನಿದೆ ಅದನ್ನ ಬಿಚ್ಚಿಟ್ರು ಅವರು. ಅಂದರೆ ನಾವು ಅಲ್ಲಿ ಚರ್ಚೆ ಮಾಡಲ್ಲ, ಇಲ್ಲಿ ಹೇಳ್ತೀವಿ, ನೀವು ಬೇಕಾದ್ರೆ ಮಾಡಿ, ಕೆಟ್ಟ ಹೆಸರು ಬಂದರೆ ನೀವು ತಗೊಳ್ಳಿ ಅನ್ನೋದು ಅವರ ಒಟ್ಟಾರೆ. ಅಲ್ಲ ಸರ್, ಈಗ 10 kg ಕೊಡ್ತಿರೋ ನಿಮಗೆ ಅವ್ರು ಬಂದು ನ್ಯೂಸ್ 18ನಲ್ಲಿ ಹಿಂಗೊಂದು ವರದಿ ಆಯ್ತು, ಜನ ಅಕ್ಕಿ ಮಾರ್ಕೋತಾ ಇದ್ದಾರೆ, ಅದ್ರ ಅವಶ್ಯಕತೆ ಇಲ್ಲದೆ ಇರೋಂತೆ ಕಂಡು ಬರ್ತಿದೆ ಅಂತ ಆದ್ರೆ ನೀವು ಹೋಗ್ತೀರಾ? ನಿಖಿಲ್ ಅವರೇ, ಬರೀ ನ್ಯೂಸ್ 18 ವರದಿ ಆಧಾರದ ಮೇಲೆ ಸರ್ಕಾರಗಳು ತೀರ್ಮಾನ ತಗೊಳ್ಳಕ್ಕೆ ಆಗಲ್ಲ. ನ್ಯೂಸ್ 18 ಜೊತೆಗೆ ಜನಾಭಿಪ್ರಾಯನೂ ಬರಬೇಕು. ಜನಾಭಿಪ್ರಾಯ ಎಲ್ಲಿ ರೂಪಿಸ್ಬೇಕು? ಚರ್ಚೆಗಳ ಮೂಲಕ ಬರಬೇಕು. ಸೂಕ್ತವಾದಂಥ ವೇದಿಕೆ ಯಾವುದು? ನಾನು ನಿಮ್ಮದು ವೇದಿಕೆ ಅಲ್ಲ ಅಂತ ಹೇಳ್ತಿಲ್ಲ. ನಾನು ವಿಧಾನಸಭಾ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ವಿಷಯ ಮಂಡನೆ ಮಾಡಿ ಈ ಥರ ತಪ್ಪುಗಳಿದೆ, ಸರ್ಕಾರದ ನಡೆ ತಪ್ಪಿದೆ ಅಂದರೆ ಅದು ಕಾಂಗ್ರೆಸ್ ಇರುತ್ತೋ ಅಧಿಕಾರದಲ್ಲಿ, BJP ಇರುತ್ತೋ, ಮತ್ತೊಂದಿರುತ್ತೋ, ಇಟ್ ಈಸ್ ದ ರೈಟ್ ಫೋರಮ್. ಡೆಮಾಕ್ರೆಟಿಕ್ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ, ಸಂಸದೀಯ ವ್ಯವಸ್ಥೆನಲ್ಲಿ ಅಧಿವೇಶನದಲ್ಲಿ ಚರ್ಚೆಗಳು ಆದಾಗ, ಅದು ರಾಜ್ಯ ಮಟ್ಟಕ್ಕೆ ವಿಧಾನಸಭಾ ಅಧಿವೇಶನ, ನೀವು ರಾಷ್ಟ್ರ ಮಟ್ಟಕ್ಕೆ ಲೋಕಸಭೆ ಅಧಿವೇಶನ. ನಾನು ಅದಕ್ಕೆ ಹೇಳದೆ ಬಿಟ್ರೆ ಅದನ್ನ ಅವ್ರ ಅಭಿಪ್ರಾಯ ಟೀಕೆ ಮಾಡೋದಾಗ್ಲಿ ನಾನು ಹೇಳಿಲ್ಲ. ಒಂದು ಬಿಡ ಚರ್ಚೆ ಟೈಮ್ ಅಲ್ಲ, ಇದಕ್ಕೆ ಜನಾಭಿಪ್ರಾಯ ಅಂದ್ರಲ್ಲ, ಅದಕ್ಕೆ ಹೇಳಿದೆ. ಇವಾಗ ಚರಣ್ ಗೌಡ್ರು ಅಥವಾ JDS ನಿಂತ್ಕೊಂಡು 10 kg ಜಾಸ್ತಿ ಆಯ್ತು 8 kg ಕೊಡು ಅಂದ್ರೆ ಸರ್ಕಾರದವ್ರು ಎದ್ದು ನಿಂತ್ಕೊಂಡು JDS ಅವರು ಬಡವರು ಅನ್ನದ ವಿರುದ್ಧ ಇದ್ದಾರೆ ಅಂತ ಹೇಳ್ಬಿಟ್ರೆ ಆ ಆತಂಕ ಅವ್ರಿಗಿದೆ. ಅದೇ ಆತಂಕ ನಿಮ್ಗೂ ಇದೆ. ನಮ್ಗೆ ಆತಂಕ ಇಲ್ಲ ನೋಡಿ. ಅವ್ರು ಅದಕ್ಕೆ ಸೀಮಿತ ಆಗ್ಲಿಲ್ಲ. ಅವ್ರು ಕೊಟ್ಟಂತ ವಿತಂಡವಾದ ಹೆಂಗಿತ್ತಂದ್ರೆ, ಅದಕ್ಕೆ ನಾನು ಬಹಳ ಫಸ್ಟ್ ಪ್ರಾಥಮಿಕ ಹಂತದಲ್ಲೇ ಪದ ಬಳಕೆ ಮಾಡಿದ್ದು, ಸೋಲಿನ ಹತಾಶೆಯಿಂದ ಅವ್ರು ಆಚೆ ಬಂದಿಲ್ಲ. ನೀವು ಸೈಂಟಿಫಿಕ್ ಆಗಿ ಅಥವಾ ಜನಗಳ ಹಿತದೃಷ್ಟಿಯಿಂದ ಚರ್ಚೆ ಮಾಡೋದು ಬೇರೆ. ಶುಗರ್ ಇರೋರಿಗೆಲ್ಲ ಅಕ್ಕಿ ಕೊಡ್ತಾರೆ, ಇದು ಚರ್ಚೆನಾ? ಆ ಥರದ ಚರ್ಚೆಗಳು ಬೇಡ ಅಂತ ಹೇಳಿದ್ ನಾನು. ವಿತಂಡವಾದ ಬೇಡ. ನೀವು ಆರೋಗ್ಯಕರವಾದ ಚರ್ಚೆಗೆ ಬಂದಾಗ ನಾವು ಸ್ವೀಕಾರ ಮಾಡ್ತೀವಿ. ಅವ್ರು ಅದಕ್ಕೆ ಚರ್ಚೆಗೆ ಇಲ್ಲ ನಾವು ಕಮ್ಮಿ ಮಾಡಿ ಅಂತ ಹೇಳ್ಬಿಟ್ರೆ ನಮಗೆ ಜನ ತಿರುಗಿ ಬಿಡ್ತಾರೆ. ಅರ್ಥ ಏನಲ್ಗೆ? ನೀವು ಓಟಿನ ರಾಜಕಾರಣ ನೀವು ಮಾಡಕ್ಕೆ ಕೊಟ್ಟಿದ್ದೀರಾ ಅಂತ. ಅದಲ್ಲ ಆರೋಗ್ಯಕರವಾದ ಚರ್ಚೆ ಅಂತ ನಾನೇ ಹೇಳಿದ್ದೀನಿ. ನಾವು ಆಡಳಿತ ಪಕ್ಷವಾಗಿ ನಿಮ್ಮ ಅಭಿಪ್ರಾಯ ಸ್ವೀಕಾರ ಮಾಡ್ತೀವಿ ಅಂದರೆ ಇಲ್ಲ ನಾವು ಬರಲ್ಲ, ನೀವೇ ತೀರ್ಮಾನ ತಗೊಳ್ಳಿಂದ ಏನು ಅರ್ಥ ಅದು? ಸೊ ಅದು ಒಂದು. ಮತ್ತು ನನ್ನ BJP ಸ್ನೇಹಿತರದ್ದು ಅದು ಬಿಡ್ತೀನಿ. ನಾನು ಹೆಚ್ಚಿಗೆ BJP JDS ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಪಾಪ ಅವರಿನ್ನ ಅವ್ರ ನಾಯಕರೆಲ್ಲ ಆಚೆ ಬಂದಿಲ್ಲ, ಅವಶ್ಯಕತೆ ಇಲ್ಲ. BJP ವಿಚಾರಕ್ಕೆ ಬರ್ತೀನಿ. ಅಶೋಕ್ ಅವ್ರು ಹೇಳ್ತಿದ್ರು ನೋಡಿ, ಈ ದೇಶದಲ್ಲಿ 2 ವಿಚಾರದಲ್ಲಿ ನಾನು BJPಗೆ ಅಭಿನಂದನೆ ಹೇಳ್ತೀನಿ. ಒಂದು, 70 ವರ್ಷದ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ವೈಫಲ್ಯಗಳಾಗಿರ್ಬೋದು, ಏನೆಲ್ಲ ಹಗರಣಗಳಾಗಿರ್ಬೋದು, ಅದನ್ನು 2 ಪಟ್ಟು 3 ಪಟ್ಟು ಹಗರಣಗಳನ್ನ, ಆರೋಪಗಳನ್ನ ತಗೊಂಡಿರ್ತಕ್ಕಂಥದ್ದು, ಇನ್ಕ್ಲೂಡಿಂಗ್ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಭಾರತೀಯ ಜನತಾ ಪಕ್ಷ. ಅವರು ಯಾವರಿಂದಲೂ ಮುಕ್ತವಾಗಿಲ್ಲ. ಅದು ಒಂದು ಕಡೆ. ನಾನೇನು ಕಾಂಗ್ರೆಸ್ ಪಕ್ಷ ಹಗರಣಗಳೇ ಇರಲಿಲ್ಲ ಅಥವಾ ಬೇರೆ ಆರೋಪಗಳಿರಲಿಲ್ಲ ಅಂತ ಹೇಳಲ್ಲ. ಬಟ್ ನಾವೇನು 70 ವರ್ಷದಲ್ಲಿ ಮಾಡಿರ್ಬೋದು, ಆದರೆ 2 ಪಟ್ಟು 4 ಪಟ್ಟು ಅವ್ರು ಮಾಡಿದ್ದಾರೆ. ಅದು ಸಾರ್ವಜನಿಕರು ನೋಡ್ತಾ ಇದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಎರಡನೇದು, ಕೆಲವು ಅಂತ್ಯೋದಯ ಮತ್ತೊಂದು ಕಾರ್ಯಕ್ರಮಗಳು ಪ್ರಸ್ತಾಪ ಮಾಡಿದ್ರು. 1947ರಿಂದ ನೆಹರೂರವರು ಮೊದಲ ಪ್ರಧಾನಿ ಆದಾಗಲಿಂದ ಮನಮೋಹನ್ ಸಿಂಗ್ ರವರು UPA ಅವಧಿನಲ್ಲಿ 2ನೇ ಪ್ರಧಾನಮಂತ್ರಿ, ಅಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಕೇಂದ್ರದಲ್ಲಿ ಏನೇನು ಯೋಜನೆಗಳು ಕೊಟ್ಟಿದ್ದಾರೆ, ಸುಮಾರು 32ರಿಂದ 35 ಕಾರ್ಯಕ್ರಮಗಳನ್ನ ಹೆಸರು ಬದಲಾವಣೆ ಮಾಡಿ ಮುಂದುವರಿಸಿದ್ದಾರೆ. ಬಿಟ್ಟರೆ ಅವ್ರು ಯಾವ ಹೊಸ ಕಾರ್ಯಕ್ರಮಗಳನ್ನು ತಂದಿಲ್ಲ, ತರಕ್ಕೆ ಅವ್ರ ಕೈಲಿ ಸಾಧ್ಯನೂ ಇಲ್ಲ. ಬಟ್ ಒಂದಂತೂ ಸ್ಪಷ್ಟ ಇದೆ, ಯಾವತ್ತೂ ಸಹ ಭಾರತೀಯ ಜನತಾ ಪಕ್ಷ ಬಂಡವಾಳಶಾಹಿಗಳ ಪರವಾಗಿದ್ದಾರೆ. ಅವರು ಸಬ್ಸಿಡಿ ತೆಗಿಬೇಕು ಅನ್ನೋದು ಅವರ ನೀತಿ, ಈ ಮೀಸಲಾತಿ ತೆಗಿಬೇಕು ಅನ್ನೋದು ಅವರ ನೀತಿ, ಸಾಮಾಜಿಕವಾಗಿ ಏನು ಉದ್ಯೋಗಗಳು ಕೊಡಬಾರ್ದು ಅಂತಕ್ಕಂಥದ್ದು ಅವ್ರ ನೀತಿ. ಇವತ್ತು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರೆ ಕೊಡೋಕ್ಕಾಗಿಲ್ಲ, ಉತ್ತರ ಕೊಡಲ್ಲ. ಸ್ವಿಸ್ ಬ್ಯಾಂಕಲ್ಲಿ ಹಣ ಎಲ್ಲ ಕಾಂಗ್ರೆಸ್ನ ಇಟ್ಕೊಂಡ್ಬಿಟ್ರೆ ನಾವೆಲ್ಲ ತಂದು ಕೊಡ್ತೀವಿ ಅಂದರೆ ಇವತ್ತಿನವ್ರ ಬಗ್ಗೆ ಚಕಾರ ಎತ್ತಲ್ಲ. ಕಳೆದ ಚುನಾವಣೆ 2018ರಲ್ಲಿ ಅವರ ಮ್ಯಾನಿಫೆಸ್ಟೋದಲ್ಲಿ
₹1,00,000 ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು. ಇವತ್ತಿನವರೆಗೂ ಕೊಡೋಕ್ಕಾಗಿಲ್ಲ. ಅಕ್ಕಿಗೂ ಬರ್ತೀನಿ. ಅದೇ ರೀತಿ ₹10,000 ಸ್ತ್ರೀ ಉನ್ನತಿಗೆ ಕಾರ್ಯಕ್ರಮ ಕೊಡ್ತೀವಿ ಅಂದರು. ಇವತ್ತಿನವರೆಗೂ ಅದನ್ನು ಕೊಡೋಕ್ಕಾಗಲಿಲ್ಲ. ಇವತ್ತು ನಾವು ಫ್ರೀ ಬಸ್ ಕೊಡ್ತೀವಿ ಅಂದರೆ ಬೇಡ ಅಂತಾರೆ, ಫ್ರೀ ವಿದ್ಯುತ್ ಕೊಡ್ತೀವಿ ಅಂದರೆ ಬೇಡ ಅಂತಾರೆ, ಫ್ರೀ ಅಕ್ಕಿ ಕೊಡ್ತೀವಿ ಅಂದರೆ ಬೇಡ ಅಂತಾರೆ, ಇದು ಸ್ಟೈಫಂಡ್ ಕೊಡ್ತೀವಿ ನಿರುದ್ಯೋಗಿಗಳಿಗೆ ಬೇಡ ಅಂತಾರೆ. ಅವ್ರು ಕೊಡೋದು ಅಯ್ಯೋ ನಮ್ಮ ತೆರಿಗೆ ಹಣೆಲ್ಲ ತಗೊಂಡು ಏನೇನೋ ಮಾಡಿಬಿಡ್ತಾ ಇದ್ದಾರೆ. ತೆರಿಗೆ ಸಂಗ್ರಹ ಮಾಡೋದೆ ಯಾರು ಅಶಕ್ತರಿದ್ದಾರೆ ಅವ್ರಿಗೆ ಅದರ ಪಾಲನ್ನು ಉಪಯೋಗಿಸ್ಕೋಬೇಕಂತೇಳಿ ಸರ್ಕಾರ ನಡೆಸೋದು ಅಭಿವೃದ್ಧಿ ಕಾರ್ಯಕ್ರಮ ಒಂದು ಕಡೆ. ಆದರೆ ತೆರಿಗೆ ಸಂಗ್ರಹದ ಮೂಲ ಉದ್ದೇಶನೇ ಯಾರು ಅಶಕ್ತರಿದ್ದಾರೆ, ಯಾರು ದುರ್ಬಲ ವರ್ಗದವರಿದ್ದಾರೆ, ಯಾರು ಶೋಷಿತ ಸಮುದಾಯದವರಿದ್ದಾರೆ ಅವ್ರಿಗೆ ಯೋಜನೆಗಳ ಮೂಲಕ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಶಕ್ತಿಯನ್ನು ತುಂಬಬೇಕು ಅನ್ನೋದು ಸಂವಿಧಾನದ ಆಶಯ. ಅದೇನು ಕಾಂಗ್ರೆಸ್ ಪಾರ್ಟಿದಲ್ಲ. ನೀವು ಸ್ಟೇಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತೇಳಿ ಒಂದು ಚಾಪ್ಟ್ರೇ ಇದೆ ಸಂವಿಧಾನದಲ್ಲಿ. ಹಾಗಾಗಿ ಈ ಕಲ್ಯಾಣ ಕಾರ್ಯಕ್ರಮಗಳನ್ನ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಆದರೆ ಇದಕ್ಕೆಲ್ಲ ವಿರೋಧ ಇರತಕ್ಕಂಥ ಭಾರತೀಯ ಜನತಾ ಪಕ್ಷ ಅದಕ್ಕೆ ನಾವು ಹೇಳೋದು, ಈ ಕಿವಿಗೆ ಚೆಂಡು ಇಡೋಂಥ ಕಾರ್ಯಕ್ರಮವನ್ನು ಪ್ರೊಫೆಷನಲ್ಲಾಗಿ ಯಾರು ಮಾಡ್ತಾರೆ ಅಂದರೆ ಅದು ಭಾರತೀಯ ಜನತಾ ಪಕ್ಷದವರು. ಅದನ್ನು ನಾವು ಸದನದ ಒಳಗೆ ಸದನದ ಆಚೆ ವಿಧಾನಸಭೆಯ ಚುನಾವಣೆ ಮುಂಚೆಲೇ ನಾವು ಪ್ರತಿಭಟನೆ ಮಾಡಿ ದಾಖಲು ಮಾಡಿದ್ದೇವೆ. ನಾವು ಅವರ ವೈಫಲ್ಯಗಳನ್ನ ಹೇಳಿದಾಗ ನಾನು ಈಗ ಹೇಳಿದ್ನಲ್ಲ, ನಂತರ ಯಾವತ್ತೂ ಹೇಳಲಿಲ್ಲ, ಅವರು ಸ್ವೀಕಾರ ಮಾಡಲಿಲ್ಲ. ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡ್ತೀನಿ ಅಂದರೆ ಅವ್ರು ಇವತ್ತು ಉತ್ತರ ಕೊಡ್ತಾರೆ. ಇದಕ್ಕೆ ಮುಂಚೆ ಸರ್ಕಾರ ಇದ್ದಾಗ ಏನು ಅವ್ರು ಉತ್ತರ ಇದ್ದಿದ್ದು? ನೀವು ಕೋರ್ಟ್ಗೆ ಹೋಗ್ರಿ, ನೀವು ಲೋಕಾಯುಕ್ತಕ್ಕೆ ಹೋಗ್ರಿ, ನಿಮ್ಮ ಹತ್ರ ದಾಖಲೆ ಏನಿದೆ? ನೀವು 40% ವಿಚಾರ ಎತ್ತಿದ್ರೆ ನಿಮ್ಮ ಹತ್ರ ದಾಖಲೆ ಏನಿದೆ? PCM ವಿಚಾರ ಎತ್ತಿದ್ರೆ ನಿಮ್ಮ ಹತ್ರ ದಾಖಲೆ ಏನಿದೆ? ಬಿಟ್ಕಾಯಿನ್ ವಿಚಾರ ಇದೆ ಎಲ್ಲ. ನಾನು ಹೇಳಿದ್ನಲ್ಲ, ಅದಕ್ಕೆ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಅವ್ರು ಯಾವತ್ತೂ ಆ ಮಾತು ಹೇಳ್ತಿರ್ಲಿಲ್ಲ. ಅವರು ನೀವು ಕೋರ್ಟ್ಗೆ ಹೋಗ್ರಿ, ನೀವು ಅಲ್ಲೋಗ್ರಿ. ನೀವು ಈ ಥರ ನೋಡಿ, ಯಾವುದೇ ಸರ್ಕಾರ, ಅದು ಕಾಂಗ್ರೆಸ್ ಪಾರ್ಟಿ ಇರುತ್ತೋ, BJP ಇರುತ್ತೋ, JDS ಇರುತ್ತೋ, ಸಂವೇದನಾಶೀಲತೆ ಅಂತ ಹೇಳ್ತೀವಿ. ಒಂದು ಸರ್ಕಾರ ನಡೆಸೋರಿಗೆ ಕಿವಿ ಮೂಗು ಚೆನ್ನಾಗಿರಬೇಕು, ಗ್ರಹಿಸುವಂಥ ಶಕ್ತಿ ಇರಬೇಕು. ವಿರೋಧ ಪಕ್ಷಗಳು ಟೀಕೆ ಮಾಡಿದಾಗ ಸ್ವೀಕಾರ ಮಾಡೋಂಥ ಶಕ್ತಿ ಇರಬೇಕು. ನಾನು ಅದನ್ನೇ ಹೇಳಿದ್ದು, ನೀವು ರಚನಾತ್ಮಕವಾದಂಥ ಸಲಹೆಯನ್ನು ಕೊಡಿ, ಆರೋಗ್ಯಕರವಾದಂಥ ಚರ್ಚೆಯನ್ನು ಮಾಡಿ, ನಾವು ಸ್ವೀಕಾರ ಮಾಡ್ತೀವಿ ಅಂತೇಳಿ. ಇವತ್ತು ಅನ್ನಭಾಗ್ಯದ್ದು ಅದು ಜನಪರ ಕಾರ್ಯಕ್ರಮ, ಬಡವರ ಕಾರ್ಯಕ್ರಮ, ಕಲ್ಯಾಣ ಕಾರ್ಯಕ್ರಮ ಲೋಪ ಆಗಿದೆ. ನಾನು ನಿರಾಕರಣೆ ಮಾಡಲಿಲ್ಲ. ನೀವು ಇವತ್ತೇನು ಬಂಗಾರಪೇಟೆ ವಿಚಾರವನ್ನು ಎತ್ತಿ ತೋರಿಸ್ತಾ ಇದ್ದೀರಿ, ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ, ತನಿಖೆ ಮಾಡ್ತೀನಿ ಅಂತ ಒಪ್ಕೋತಾ ಇದ್ದೀವಿ ನಾವು. ಸೊ ನೀವು ಅದನ್ನು ಈಗ ನೀವು ಅಕ್ಕಿ ಕೊಟ್ಬಿಟ್ರೆ ಶುಗರ್ ಆಗಿಬಿಡುತ್ತೆ, ಈ ಅಕ್ಕಿ ಕೊಡಬೇಕಾಯ್ತು, ಸಿರಿಧಾನ್ಯ ಕೊಡಬೇಕಾಯ್ತು. ನಿಮ್ಮ ಸಲಹೆ ಸರಿ ಇದೆ, ಮಾಡಿ ಚರ್ಚೆ ಮಾಡಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸರಿಯಾದ ವೇದಿಕೆಯಲ್ಲಿ ಸರ್ಕಾರವನ್ನು ಮನವರಿಕೆ ಮಾಡುವಂಥ ಕೆಲಸ ಮಾಡಿ ಅಂತ ನಾನು ಹೇಳಿದಂಥದ್ದು. ಯಾಕೆಂದರೆ ನಾನೊಬ್ಬ ಸ್ಪೋಕ್ಸ್ ಪರ್ಸನ್ ಆಗಿ ನಾನು ಸರ್ಕಾರದಿದ್ದರೆ ಇಲ್ಲೇ ಹೇಳೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ನಾನು ವಿನಂತಿ ಮಾಡಿದೆ, ನ್ಯೂಸ್ 18 ಇವತ್ತು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಕ್ರಮ ಏನಿದೆ, ಅಲ್ಲಾಗಿರ್ತಕ್ಕಂಥ ಲೋಪ ಏನು ನೀವು ತೋರಿಸಿದ್ದೀರಾ, ಆ ಲೋಪವನ್ನು ಇಟ್ಕೊಂಡು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟು ಇಂತಿಂಥ ಕಾರಣಕ್ಕೆ ನಿಮ್ಮ ನೀತಿ ಅಥವಾ ಕಾರ್ಯಕ್ರಮಗಳನ್ನ ಬದಲಾವಣೆ ಮಾಡ್ಕೊಳ್ಳಿ, ಇದು ಜನರ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಅವಶ್ಯಕತೆ ಇದೆ, ಇದು ಹೇಳಿ ಅಂತೇಳಿ ನಾವು ಹೇಳಿದ್ರೆ ಇಲ್ಲ ನಿಮಗೆ ಶುಗರ್ ಬಂದ್ಬಿಡುತ್ತೆ ಅಕ್ಕಿ ತಿಂದರೆ, ನಾವು ಸದನದಲ್ಲಿ ಹೇಳಕ್ ತಯಾರಿಲ್ಲ, ಜನ ನಮಗೆ ವಿರೋಧ ಆಗ್ತದೆ. ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಇವತ್ತು 8ಕ್ಕೆ ಮುಗಿತಾ ಇಲ್ಲ ಬಿಡಿ, 8:30 ತನಕ ಹೋಗ್ತೀವಿ ಇವತ್ತು. ರಘು, ನಿಮ್ ಸಹನೆ ಇರ್ಲಿ. ಈಗ ಪಡಿತರ ಅಕ್ಕಿ ಬರೀ ಚೀಲ ಮಾತ್ರ ಇತ್ತ ಅಥವಾ ಪಡಿತರ ಚೀಲದಲ್ಲಿ ಅಕ್ಕಿ ಕೂಡ ಇತ್ತ ಅನ್ನೋ ಪ್ರಶ್ನೆ ಬಂತು. ನೀವೇ ಹೇಳಿದ್ರಿ ನನ್ನ ಹತ್ರ ಅವಾಗಲೇ ಮಾತನಾಡ್ಬೇಕಾದ್ರೆ, ಅಧಿಕಾರಿಗಳು ಅಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರು. ಅಲ್ಲಿ ಬಂದು ಹುಡುಕ್ದಾಗ ಎಷ್ಟು ಚೀಲ ಸಿಕ್ಕಿದ್ದಲ್ಲಿ ರಘು? 70? ನಿಖಿಲ್ ಸರ್, ಅಲ್ಲಿ 70 ಅಂತ ಅಧಿಕಾರಿಗಳು ಹೇಳ್ತಾ ಇದ್ರು. ಅದು ಇನ್ನು ಕೂಡ ಮಹಾಜರಾಗಿದೆ. ಈಗ ಪ್ರಮುಖವಾಗಿ ಏನು ಯಾರಾದ್ರೂ ಕೂಡ ಏನು ಅನ್ನಭಾಗ್ಯದ ಚೀಲದಲ್ಲಿ ಅಕ್ಕಿ ತಗೊಂಡ್ಬಂದ್ರೆ ಆ ಅಕ್ಕಿ ಚೀಲವನ್ನ ಬೇರೆ ಕಡೆ ಇಟ್ಟು ಆ ಅಕ್ಕಿಯನ್ನ ಬೇರೆ ಚೀಲದಲ್ಲಿ ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ. ಅದಕ್ಕಾಗಿ ಅಧಿಕಾರಿಗಳು ಅಲ್ಲಿ ಇರ್ತಕ್ಕಂಥ ಅಕ್ಕಿಯನ್ನ ಈಗ ಆಗ್ಲೇನೆ ಸರ್ಕಾರಿ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಇನ್ನು 3 ದಿನದಲ್ಲೇ ಕೂಡ ರಿಪೋರ್ಟ್ ಬರಲಿದೆ. ಅದು ಸರ್ಕಾರಿ ಅಕ್ಕಿನ ಅಥವಾ ಏನು ಖಾಸಗಿ ಅಂದ್ರೆ ಬೇರೆ ಕಡೆಯಿಂದ ಬರ್ದಿರುವಂತಹ ಅಕ್ಕಿನ ಅಂತ ಕೂಡ ಒಂದು ಮಾಹಿತಿ ತಿಳಿದು ಬರುತ್ತೆ. ಬಹುತೇಕವಾಗಿ ಅಧಿಕಾರಿಗಳು ಹೇಳೋ ಪ್ರಕಾರ ಇದು ನಮ್ಮ ಸರ್ಕಾರಿ ಅಕ್ಕಿನ ಅಂತ ಅವ್ರ ಮೇಲ್ನೋಟಕ್ಕೆ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಈಗ ಲ್ಯಾಬ್ ರಿಪೋರ್ಟ್ ಬರಬೇಕಾಗಿದೆ ನಿಖಿಲ್ ಸರ್.